ಅಬ್ಬಾ, ಈಗ ಸಿಕ್ಕಿದ್ರು ನನ್ನ ಕೈಗೆ. ನಾನು ಏನೋ ಅಂತ ಲೆಕ್ಕ ಹಾಕಿಕೊಂಡಿದ್ದೆ. ಮೂರ್ಛೆ ಹೋದದ್ದು ಇದಕ್ಕಾಗಿ. ಮನಸಾರ ಮೆಚ್ಚಿದ್ದು ಅವನನ್ನು, ಮದುವೆ ಆದದ್ದು ನನ್ನ ಮಾವನನ್ನು. ಈಗ ಕಲಿಸ್ತೇನೆ ಬುದ್ಧಿ ಇವರಿಗೆ. ಮದ್ದರಿಯೋದಕ್ಕೆ ಒಂದು ಒಳ್ಳೆ ಸಂದರ್ಭ ಇದು. ನೋಡೋಣ. ಮಾವಯ್ಯ, ಮಾವಯ್ಯ! ಓಹೋ ಮದನಾಂಗಿ, ಮಾವಯ್ಯ! ಏನೇ ಕೂಗ್ತಾ ಇದ್ದೀಯಲ್ಲ? ನಾನು ಕೂಗ್ತಾ ಇದ್ದೇನೆ, ನಿಮಗೆ ಇನ್ನೂ ಕೇಳಿಸ್ತಾ ಇಲ್ವೇ? ಯಾಕೆಂದ್ರೆ ಮಾವಯ್ಯ ಎಲ್ಲ ಹೋಯ್ತು. ಹೋಯ್ತಾ? ಎಲ್ಲಿ, ಹೇಗೆ, ಯಾವುದು, ಎಷ್ಟು? ಬೆಳಗಿದ್ದನ್ನೆಲ್ಲ ಹಾಲು ಅಂತಲೇ ನಂಬಿಕೊಳ್ಳುವವರು ನೀವು. ಆ ಮಟ್ಟಿಗೆ ನನ್ನ ಸ್ವಭಾವ ಹಾಗೆ. ಹೌದಪ್ಪ, ನೀವು ಒಳ್ಳೆ ಸ್ವಭಾವ ಅಂತ ಎಣಿಸಿಕೊಳ್ಳುವುದು. ಆದ್ರೆ ಇದೇ ನಿಮ್ಮ ದೌರ್ಬಲ್ಯ ಅಂತ ಇನ್ನೊಬ್ರು ಉಪಯೋಗ ಮಾಡಿಕೊಳ್ಳುವುದು ನಿಮಗೆ ಗೊತ್ತಾಗ್ತದ? ಅಂದ್ರೆ ಅಂತ ಏನೋ ಒಂದು ಘಟನೆಯನ್ನು ನೋಡಿ ಬಂದಿಯೇನೆ. ಹೌದಪ್ಪ. ಮೇಲೆ ನೋಡಿದ್ರೆ, ಮೇಲೆ ನೋಡಿ ಉಗಳಿದ್ರೆ ನಮ್ಮ ಮುಖಕ್ಕೆ ಬೀಳ್ತದೆ ಅಂತ ನಾನು ಸುಮ್ಮನೆ ಉಳ್ಕೊಂಡದ್ದು. ಎಂತ ಹೆಡ್ಡನ್ನು ಆ ಕೆಲಸ ಮಾಡಬಾರದು ಅಲ್ವೇ? ಈಗ ಹೇಳಿಕೊಳ್ಳೋದು ನನಗೆ ವಿಧಿ ಇಲ್ಲ. ಅಂದ್ರೆ ಆದ್ರಿಂದ ಹೇಳಿಕೊಳ್ಬೇಕು ಅಂತ ನಿಮ್ಮ ಬಳಿಗೆ ಬಂದದ್ದು. ಏನನ್ನು ಹೇಳಬೇಕಾದ್ದು ಬಂದು ಅದನ್ನು ಹೇಳ್ಕೊಳ್ಳಿ. ಹೇಳಿಕೊಳ್ಬಹುದಲ್ಲ ಮಾವಯ್ಯ? ಹೇಳಲಾಗದು, ಕೇಳಿ ತಾಳಲಾಗದು. ಹೇಳಲಾಗದು, ಕೇಳಿ ತಾಳಲಾಗದು, ಕೇಳಿ ತಾಳಲಾಗದು. ಹೇಳಲಾರದಂತ ಗುಟ್ಟು, ಹೇಳಲಾರದಂತ ಗುಟ್ಟು. ಹೇಳಿದರೆ ನಿನಗೆ ಸಿಟ್ಟು, ಹೇಳಿದರೆ ನಿನಗೆ ಸಿಟ್ಟು. ಬಾಳಿನಲ್ಲಿ ತಿರುಗುತನು ಕೋಲುಗೊಂಡಳೆಂಬೆ ನೊಂದು. ಬಾಳಿನಲ್ಲಿ ತಿರುಗುತನು ಕೋಲುಗೊಂಡಳೆಂಬೆ ನೊಂದು. ಹೇಳಲಾರದಂತ ಗುಟ್ಟು. ಹೇಳಿದರೆ ನಿನಗೆ ಸಿಟ್ಟು, ಹೇಳಿದರೆ ನಿನಗೆ ಸಿಟ್ಟು. ಬಾಳಿನಲ್ಲಿ ಬಿರುಗು 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 ತಂದು ಕೋಳುಗೊಂಡಳೆಂಬೆ ನೊಂದು. ಬಾಳಿನಲ್ಲಿ ಬಿರುಗು 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 ತಂದು ಕೋಳುಗೊಂಡಳೆಂಬೆನೊಂದು. ಹೇಳಲಾಗದು, ಹೇಳಿ ತಾಳಲಾಗದು. ಮಾವಯ್ಯ ಮದನಾಂಗಿ, ಗುಟ್ಟು. ಗುಟ್ಟು? ಹೌದು. ಕೇಳಿದ್ರೆ ನಿಮಗೆ ಸಿಟ್ಟು. ಗುಟ್ಟು ನಾನು ಕೇಳಿದ್ರೆ ಸಿಟ್ಟು, ನಿಮಗೆ ಸಿಟ್ಟು. ಏನೇ ಇವತ್ತು ಒಗಟಾಗಿ ಮಾತಾಡ್ತಾ ಇದೆಯಲ್ಲ? ಹೋಗ್ಲಿ ಬಿಡಿ ಮಾವಯ್ಯ, ನಮ್ಗೆ ಯಾಕೆ ಯಾರ್ಯಾರು ಸುದ್ದಿ? ಇದಿಷ್ಟು ಹೇಳ್ಕೊಂಡ ಮೇಲೆ ಅದು ಗೊತ್ತಾಗುವುದಾ? ಅಲ್ಲ ಅಂತ ಯೋಚನೆ ಮಾಡಿಕೊಂಡು ಬಿಡೋಣವೇ? ಬಿಡ್ಲಿಕ್ಕೆ ಆಗ್ತದ? ನನ್ನ ಮಾವನ ಸುದ್ದಿ ಹೇಳಿಕೊಳ್ಳದೆ ನನಗೆ ಸಮಾಧಾನ ಉಂಟಾ? ಅಂದ್ರೆ ನನ್ನ ವಿಷಯಕವಾಗಿ ನಿಮ್ಮ ಕುರಿತಾಗಿ ಹೇಳಿಕೊಳ್ಳುವುದು. ಮಾವಯ್ಯ, ನೀವು ಹೊರ ಪ್ರಪಂಚದತ್ತ ಸ್ವಲ್ಪ ಕಣ್ಣು ಹಾಯಿಸಬೇಕು. ಬರೀ ಎಲ್ಲರೂ ನಮ್ಮವರೇ ತಿಳಿದುಕೊಂಡು ವ್ಯವಹರಿಸಿದ್ರೆ ಅವರಿಗೆ ನಷ್ಟ ಆಗುವುದು ನಿಮಗೆ ಮಾವಯ್ಯ. ಅಲ್ಲ, ಮೊದ್ಲೆಲ್ಲ ನಾವು ಹಾಗೆ ಇದ್ದದ್ದು, ಇತ್ತೀಚೆಗೆ ಸ್ವಲ್ಪ ಕಡಿಮೆ ಮಾಡಿದ್ದೇವೆ. ಕಡಿಮೆ ಮಾಡಿಕೊಳ್ಳಬಾರದಾಗಿತ್ತು, ನೀವು ಅದನ್ನು ಹಾಗೆ ಇಟ್ಕೊಳ್ಬೇಕಾಗಿತ್ತು. ಏನು ಕಡಿಮೆ ಮಾಡಿದ್ರಿಂದ ತೊಂದರೆ ಆದದ್ದೇನು ಅಂತ ಬೇಕಲ್ಲ? ಒಂದು ಹೊಸ ಕತೆ ಮಾವಯ್ಯ. ಹೊಸ ಕತೆಯ? ಏನದು ನಿನಗೆ ಗೊತ್ತಾದ ಹೊಸ ಕತೆ? ಮಾವಯ್ಯ, ಒಬ್ಳು ರಾಜಕುಮಾರಿ ವನವಿಹಾರಕ್ಕೆ ಅಂತ ಹೋದಂತೆ. ಸರಿ. ಹೋದ ಮೇಲೆ ಆ ಹೊತ್ತಿಗೆ ಸರಿಯಾಗಿ ಒಬ್ಬ ಗಾಯಗೊಂಡ ಒಬ್ಬ ಕೆಳಗೆ ಬಿದ್ದಿದ್ದನಂತೆ. ಅದೇ ಹೊತ್ತಿಗೆ ಕತೆ ಸ್ವಾರಸ್ಯ. ಇವಳು ಹೋದ್ಲಂತೆ, ಅವನಿಗೆ ನೀರು ಚಿಮುಕಿಸಿದ್ಲಂತೆ, ಸೆರಗಿನಲ್ಲಿ ಗಾಳಿ ಬೀಸಿದ್ಲಂತೆ, ಆಮೇಲೆ ಎಚ್ಚರಗೊಳಿಸಿದ್ಲಂತೆ. ಬಹಳ ಉಪಕಾರ ಮಾಡಿದ್ಲು. ಅದು ಒಳ್ಳೇದಲ್ವಾ ಮಾವಯ್ಯ? ಹೌದು, ನನಗೆ ಅನುಭವ ಆಗ್ಲಿಲ್ವೇ? ನಿನಗೆ ಅನುಭವ ಆಗಿದೆ, ನಿನಗೆ ಯಾರು ಬಿದ್ದವ್ರು ಸಿಗ್ಲಿಲ್ಲ, ಅದರಿಂದ ಅನುಭವ ಆಗ್ಲಿಲ್ಲ. ಹೋಗ್ಲಿ ಬಿಡಿ ಮಾವಯ್ಯ. ಇಷ್ಟು ಉಪಚಾರ ಮಾಡಿದ ಮೇಲೆ ಪರಸ್ಪರ ಒಬ್ಬರಿಗೊಬ್ರು ನೋಡಿಕೊಂಡ್ರಂತೆ. ಎಚ್ಚರ ಆದ್ಮೇಲೆ ಸ್ವಾಭಾವಿಕ ಅಲ್ವೇ? ನೋಡ್ಲಿ, ನಮಗೇನು? ಪರಿಚಯಿಸಿಕೊಂಡ್ರಂತೆ. ಅದು ಒಳ್ಳೇದು. ಹೌದು, ಒಳ್ಳೇದು, ಸಂಸ್ಕಾರವಂತರ ಲಕ್ಷಣ. ಹೌದಪ್ಪ. ಪರಿಚಯ ಆದ ಮೇಲೆ ಪರಸ್ಪರ ನೋಡಿಕೊಂಡ್ರ ಪರಿಚಯ ಆಯ್ತಾ, ಇಬ್ಬರಲ್ಲಿ ಒಂದು ರೀತಿಯಾದಂತಹ ಪ್ರೇಮಾಂಕುರ ಹುಟ್ಟಿಕೊಂಡಿತ್ತಂತೆ. ಯಾರ್ಯಾರಿಗೂ ಪ್ರೇಮಾಂಕುರ ಆದ್ರೆ ನಾವ್ಯಾಕೆ ತಲೆ ಬಿಸಿ ಮಾಡ್ಕೊಳ್ಬೇಕೆ? ಅದು ಪ್ರಾಯ ಸಮರ್ಥ. ಸ್ವಾರಸ್ಯ ಇರುವುದು ಇಲ್ಲೇ ಮಾವಯ್ಯ. ಅಂದ್ರೆ ಪ್ರೇಮಾಂಕುರ ಆದ ಮೇಲೆ ಪರಿಚಯಿಸಿಕೊಂಡಂತಹ ವ್ಯಕ್ತಿಗಳು ಬೇರೆ ಯಾರು ಅಲ್ಲ,
ಅಲ್ಲಿ ತಲೆಗೆ ಪೆಟ್ಟಾಗಿ ಬಿದ್ದವ ಹ. ನಿಮ್ಮ ಮಗ ಹೇಮಾಂಗದ. ಹ. ಹಾ ಆಮೇಲೆ ಆ ಹುಡುಗಿ ಬೇರೆ ಯಾರು ಅಲ್ಲ ಮಾವಯ್ಯ, ಹ. ಈಗ ನಿಮಗೆ ಹೆಂಡತಿಯಾಗಿ ಬಂದಿದ್ದಾಳಲ್ಲ ಆ ಚಿತ್ರಾವತಿ, ಹ್ಮ್. ಆ ಹುಡುಗಿ ಅವಳೇ. ಮದನಾಂಗಿ, ಓ ಈ ವಿಷಯದಲ್ಲೆಲ್ಲ ನಾವು ಬಹಳಷ್ಟು ತಲೆ ಕೆಡಿಸಿಕೊಳ್ಳಬಾರದು. ಮದುವೆಯಾಗುವುದಕ್ಕಿಂತ ಪೂರ್ವದಲ್ಲಿ ಹೆಣ್ಣೊಬ್ಬಳು ಅನೇಕರನ್ನ ನೋಡುವುದು, ಮದುವೆಯಾಗುವ ಕುರಿತಾಗಿ ಮನ ಮಾಡುವುದು ಸ್ವಾಭಾವಿಕವಾದದ್ದು. ಅದೇ ರೀತಿಯಲ್ಲಿ ನನ್ನ ಮಗ ಎಲ್ಲಿಯೋ ನೋಡಿರಬಹುದು, ಹಾಗಂತ ಅವಳು ಮದುವೆಯಾಗುವಂತ ಒಂದು ಒಪ್ಪಂದ ಆಗಿರಬಹುದು. ಆದ್ರೆ ಮದುವೆ ಆದ್ಮೇಲೆ ಹೇಗಿದ್ದಾಳೆ ಎನ್ನುವುದು ಬರೀ ಒಪ್ಪಂದ ಅಲ್ಲ ಮಾವಯ್ಯ, ಮುದ್ರೆ ಉಂಗುರ ಹಾಕಿಕೊಂಡಿದ್ದಾರೆ. ಅಲ್ಲಿ ಒಂದೇ ಅಲ್ವಾ? ಹೌದು, ದೊಡ್ಡ ವಿಷಯವೇ ಅಲ್ಲ. ಆ ಮಟ್ಟಿಗೆ ಇವ್ರು ತೊಂದರೆ ಇಲ್ಲ, ಒಂದೇ ಉಂಗುರ ಹಾಕಿದ್ದಾರೆ. ಈಗ ನಾವು ತಿಳ್ಕೊಳ್ಬೇಕಾದದ್ದೇನು, ಮದುವೆ ಆದ ಮೇಲೆ ಇವಳು ಹೇಗಿರ್ತಾಳೆ ಎನ್ನುವುದು. ನಾನಂತೂ ಚಿತ್ರಾವತಿಯ ವಿಷಯದಲ್ಲಿ ಬಹಳ ಮನಸ್ಸು ಸೋತಿದ್ದೇನೆ. ಪಾಪ, ಕಾರಣ ನನಗಂತೂ ಸತ್ತು ಬಹಳಷ್ಟು ವರ್ಷ ಆಯ್ತು. ಅಲ್ಲ, ಹೊಸ ಸಣ್ಣ ಹುಡುಗಿ ಮನೆಗೆ ಬಂದಿದ್ದಾಳೆ, ಕಂಡಾಗ ಅವಳು ಏನು ಮಾಡಿದ್ರೆ ನಿಮಗೆ ಚಂದ ಕಾಣಿಸ್ತದೆ. ಹಾಗಲ್ಲ, ಸುಮ್ಮನೆ ಮಾವಯ್ಯ ನೀವು ಎರಡನೇ ಮದುವೆ ಅಂತ ಕಡೆಗಣಿಸಬೇಡ. ನನಗಂತೂ ನೋಡು, ಹೊಸ ಮದುವೆ ನೀವು ತಿಳ್ಕೊಳ್ಳೋದು ಹಾಗೆ, ಹೊಸ ಗೋಡೆಗೆ ಸುಣ್ಣ ಬಳೆದ ಹಾಗಿತ್ತು ಆ ಹೊತ್ತಿನಲ್ಲಿ. ನಿನಗೇನೆ ಅವಳು ಗುಣ ಸ್ವಭಾವ ಮಾವಯ್ಯ. ಈಗ ಅವಳು ಅಷ್ಟಕ್ಕೆ ಬಿಡ್ತಿದ್ರೆ ನಾನು ಆಕ್ಷೇಪಿಸ್ತಾ ಇರ್ಲಿಲ್ಲ. ಏನೋ ಯೌವನದಲ್ಲಿ ನಾಯ್ತು, ನಡೆದು ಹೋಯ್ತು ಅಂತ ಬಿಟ್ಟು ಬಿಡಬಹುದಾಗಿತ್ತು ಅಲ್ವಾ? ಆದ್ರೆ ಕತೆ ಇನ್ನು ಮುಂದುವರೆದಿದೆ ಮಾವಯ್ಯ. ಮುಂದುವರೆದಿದೆ? ಹೌದು, ಕತೆ ಅಷ್ಟಕ್ಕೆ ಮುಗಿಲಿಲ್ಲ. ಚಿತ್ರಾವತಿಯು ಮೊದಲೇ ಚೆಲುವೆ, ಚಿತ್ರಾವತಿಯು ಮೊದಲೇ ನಿನ್ನ ಪುತ್ರನ ಪ್ರೇಯಸಿ ಪ್ರೇಯಸಿ ಪ್ರೇಯಸಿಯಂತೆ. ಚೆಲುವೆ, ಚಿತ್ರಾವತಿಯು ಮೊದಲೇ ನಿನ್ನ ಪುತ್ರನ ಪ್ರೇಯಸಿ ಪ್ರೇಯಸಿ ಪ್ರೇಯಸಿಯಂತೆ. ಅತ್ತು ಮೂರ್ಛೆಗೊಳ್ಳಲಂಬು, ಅತ್ತು ಮೂರ್ಛೆಗೊಳ್ಳಲಂಬು, ಚಿತ್ತಕಾದ ಘಾಸಿಯಂತೆ, ಚಿತ್ತಕಾದ ಘಾಸಿ ಘಾಸಿಯಂತೆ. ಕದ್ದು ಮುಚ್ಚೀಗಲವರು, ಕದ್ದು ಮುಚ್ಚೀಗಲವರು ಮುದ್ದು ಮಾಡಿ ಮುದ್ದು ಮುದ್ದು ಮಾಡಿಕೊಳ್ಳುವರಂತೆ. ಕದ್ದು ಮುಚ್ಚೀಗಲವರು ಮುದ್ದು ಮುದ್ದು ಮಾಡಿಕೊಳ್ಳುವರಂತೆ. ಅಂತೆ ಅಂತೆ ಸುದ್ದಿ ನಿಲ್ಲಲಹುದೇ, ಸುದ್ದಿ ನಿಲ್ಲಲಹುದೇ, ಮುಂದೆ ಬಿದ್ದು ಹೋಗದಿಹುದೇ ಮಾನ. ಸುದ್ದಿ ನಿಲ್ಲಲಹುದೇ, ಮುಂದೆ ಬಿದ್ದು ಹೋಗದಿಹುದೇ ಮಾನ. ಸುದ್ದಿ ನಿಲ್ಲಲಹುದೇ, ಮುಂದೆ ಬಿದ್ದು ಹೋಗದಿಹುದೇ ಮಾನ. ಹೇಳಲಾಗದು, ಕೇಳಿದಾಳಲಾಗದು. ಮಾವಯ್ಯ, ಕತೆ ಅಷ್ಟಕ್ಕೆ ಬಿಡೋಣವೇ? ಈಗ ಮತ್ತು ಮುಂದುವರಿತಾ ಇದೆಯಲ್ಲ. ನೀವು ಯೋಚನೆ ಮಾಡಿಕೊಂಡ ಹಾಗೆ ಬದುಕಿನಲ್ಲಿ ಹಲವು ಘಟನೆಗಳು ಘಟಿಸಿ ಹೋಗ್ತದೆ. ಅದು ಯೌವನದಲ್ಲಿ ನಡೆದು ಹೋದದ್ದು ನಾವು ಬಿಟ್ಟು ಬಿಡಬಹುದು, ಅದನ್ನು ಅಲ್ಲಿಗೆ ಬಿಡಬೇಕು, ಮತ್ತೆ ಹಿಡ್ಕೊಳ್ಬಾರದು ಅಷ್ಟೇ. ಆದ್ರೆ ನಿಮ್ಮ ಹೆಂಡತಿ ಅಂದ್ರೆ ಚಿತ್ರಾವತಿ ಮತ್ತು ಹೇಮಾಂಗದ ಈಗ ಆ ರೀತಿಯಾಗಿ ಇಲ್ಲ ಮಾವಯ್ಯ. ಹೇಗಿದ್ದಾರೆ? ನಾನು ಹೋಗಿ ವಿಚಾರಿಸಿದೆ. ಇಷ್ಟೂ ಕತೆ ತಿಳಿದದ್ದು ನನಗೆ ಅವಳ ಬಾಯಿಂದಲೇ. ಆವತ್ತು ಮದುವೆ ಮಂಟಪದಲ್ಲಿ ಮೂರ್ಛಿತರಾಗಿ ಬಿದ್ಲಲ್ಲ, ಯಾಕೆ ಅಂತ ಪ್ರಶ್ನೆ ಮಾಡಿದೆ ನಾನು. ಆ ಹೊತ್ತಿನಲ್ಲಿ ಹೇಮಾಂಗನೇ ಆಗಿರಬಹುದು ಅನ್ನೋ ನಿರೀಕ್ಷೆಯಲ್ಲಿದ್ದಂತಹ ಅವಳಿಗೆ ನಿಮ್ಮ ಮುಖವನ್ನು ಕಂಡಾಗ ಆದಂತಹ ಆಘಾತದಿಂದಲಾಗಿ ಮೂರ್ಛಿತರಾಗಿ ಕೆಳಗೆ ಬಿದ್ದದ್ದು ಒಂದಲ್ಲ ಅಂತ ಹೇಳಿದ್ಲು ಅವಳು. ಆಮೇಲೆ ಯಾಕೆ ಈ ರೀತಿಯಾಗಿ ಕಣ್ಣು ಸುರಿಸ್ತಾ ಇದ್ದೆ ಅಂತ ಹೇಳಿದಾಗ ಅವಳೇ ಹೇಳಿದ್ದು, ನನ್ನ ಮನಸ್ಸಿನಲ್ಲಿ ಈಗಲೂ ಹೇಮಾಂಗನೇ ಇದ್ದಾನೆ ಅಂತ. ಅದನ್ನಲ್ಲಿ ಇಟ್ಕೊಳ್ಬಾರದು. ನೋಡು, ನನ್ನ ಮಾವನಿಗೇನು ಕಡಿಮೆ ಮಾಡುವುದಿಲ್ಲ, ದೇವರಂತ ನನ್ನ ಮಾವ ನನ್ನ ಮಾವ ಅಂತ ಹೇಳಿದಾಗ ಅವಳು ಅದಕ್ಕೆ ಒಪ್ಪಿಕೊಂಡು ಒಂದು ರೀತಿಯಾದಂತಹ ನಾಟಕವೇ ಮಾಡಿಬಿಟ್ಲು ಮಾವಯ್ಯ ನನ್ನಲ್ಲಿ. ಹೌದು, ನಾನು ನಂಬಿಕೊಂಡು ನಿಮ್ಮ ಹಾಗೆ ಅವಳು ಅಂತ ಹೆಣ್ಣಲ್ಲ ಅಂತ. ಆಮೇಲೆ ನೋಡ್ತೇನೆ ಮಾವಯ್ಯ ಇಬ್ರು ಉಪವನಕ್ಕೆ ಹೋಗುದು ಯಾರು ಇಲ್ದಿದ್ದಾಗ ಅಲ್ಲಿ ಹೋಗಿ ಅವರಿಬ್ರು ಗುಸಗುಸ ಪಿಸ ಪಿಸ ಮಾತನಾಡುದು ಮಾವಯ್ಯ. ನಾನು ಒಂದು ದಿವಸ ಹೀಗೆ ಹೋಗುವಾಗ ಕಣ್ಣಿಗೆ ಬಿತ್ತು ನನಗೆ ಇವ್ರು ಮಾತಾಡುವ ಕತೆ. ನೋಡ್ತೇನೆ ಮಾವಯ್ಯ, ಕದ್ದು ಮುಚ್ಚಿ ಪಿಸ ಪಿಸ ಮಾತಾಡುದು ಮಾತ್ರ ಅಲ್ಲ. ಅಯ್ಯೋ ದೇವ್ರೇ, ಸಿಸಿ 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 ನನಗೆ ನಾಚಿಗೆ ಆಗ್ತದೆ ಮಾವಯ್ಯ ಹೇಳ್ಕೊಳ್ಳಿಕ್ಕೆ. ಏನ್ ಮಾಡ್ತಾರೆ ಹೇಳಿ ಮಾವಯ್ಯ? ಸಿಸಿ ಸಿಸಿ, ಅಯ್ಯೋ ದೇವರೇ, ಹೇಗೆ ಹೇಳ್ಕೊಳ್ಳೋದು ಮಾವಯ್ಯ? ಇಷ್ಟ ಹೇಳಿದ್ ನಿನಗೆ ಮತ್ತೆ ಉಳಿದದ್ದು ಸ್ವಲ್ಪ ಹೇಳಲಿಕ್ಕೆ. ನಾನು ಹೆಣ್ಣು ಮಾವಯ್ಯ, ನನಗೆ ನಾಚಿಕೆ ಆಗ್ತದೆ. ಅದ್ ನಿನಗೆ ಗೊತ್ತುಂಟಲ್ಲ, ಸಾಕು ಹೇಳು. ಮಾವಯ್ಯ ಅವರಿಬ್ರು ಅಂದ್ರೆ ಕದ್ದು ಮುಚ್ಚಿ
ಹಾ. ಮುದ್ದಾಡಿದ ಮಾವಯ್ಯ. ಓ ದೇವ್ರೇ. ಈಗಲೂ ಆ ರೀತಿಯಾಗಿ ಈಗಲೂ ಹಾಗೆ ಮಾವಯ್ಯ. ಮದನಾಂಗಿ! ಏನಿದು ಪಾದ ಏನಿದು ಪಾದರಾಗಲೇ ಉತ್ತಾದರ ಕಲೆ ಮದನಾಂಗಿ! ಮಾವಯ್ಯ ಏನಿದು ಉತ್ಪಾತದ ಘಟನೆ? ನಡೆದ ಪ್ರಕರಣ ಮಾವಯ್ಯ. ನನ್ನ ಮಗ ಹೇಮಾಂಗದ ಆಮೇಲೆ ನನ್ನ ಮನದ ಚಿತ್ರಾವತಿ ಹೌದು. ಏನೋ ಆಕಸ್ಮಿಕವಾಗಿರುವಂತಹ ಸಂದರ್ಭವೊಂದರಲ್ಲಿ ಪರಸ್ಪರರು ಪ್ರೇಮಿಸಿರಬಹುದು. ಆದ್ರೆ ಈಗ ಆಕೆ ತಾನು ಮತ್ತೊಬ್ಬನ ಹೆಂಡತಿ ಅನ್ನೋದನ್ನ ಮರೆತು ನೆನಪು ಬೇಕೋ ಬೇಡ ಅವಳಿಗೆ? ಮೊದಲಿನ ಆ ಪ್ರೇಮಾಲಾಪವನ್ನೇ ನೆನಪಿಸಿಕೊಂಡಿದ್ದಾಳೆ. ಇದ್ದಾರೆ ಮಾವಯ್ಯ. ಅಂತವ್ರು ಇರಲೇಬಾರದು. ಆಹಾ. ನನ್ನ ಹೆಂಡತಿ ಅವಳು ಹೆಂಡತಿ ಅಲ್ಲ, ಮತ್ತೆ ಇವ ನನ್ನ ಮಗನಲ್ಲ. ಮತ್ತೆ ಅವರಿಬ್ಬರ ರುಂಡ ಮುಂಡವನ್ನ ಛೇದಿಸಿ ಬರ್ತಾರೆ. ಮಾವಯ್ಯ, ಮಾವಯ್ಯ, ಮಾವಯ್ಯ. ಎಂತಂದ್ರೆ ಮಾವಯ್ಯ ಹಾ. ಈಗ ಹೊರಟದೆಯಾ ತಲೆಗಡಿಯುವುದಕ್ಕೆ? ಹೊರಟದ್ದು ಅವಳು ಹೆಂಡತಿ ಆಗಿರುವುದು ಬೇಡ, ಇವು ಮಗನಾಗಿರುವುದು ಬೇಡ. ಸ್ವಲ್ಪ ಸುಮ್ಮನೆ ಮಾವಯ್ಯ. ಏನು ಸ್ವಲ್ಪ ಯೋಚನೆ ಮಾಡಿಕೊಳ್ಬೇಕೇನು? ಇನ್ನೆಂತದ್ದು ಇಷ್ಟು ಗೊತ್ತಾದ ಮೇಲೆ ಯೋಚನೆ ಮಾಡುವುದು? ಯಾವುದು ಹಿತ್ತಳೆ ಕಿವಿ ಆಗಬಾರದು, ಸ್ವಲ್ಪ ಕಷ್ಟ ಆಗ್ತದೆ. ಇನ್ನೊಬ್ರು ಹೇಳಿದ ಮಾತನ್ನೇ ಕೇಳಿಕೊಂಡು ವ್ಯವಹರಿಸಿದ್ರೆ ಇನ್ನೊಬ್ಬಳೇ ಹೌದು ಅಂತ ಆದ್ರೆ ಹಾಗೆ ಮಾಡಬಾರ್ದು. ನಾನು ಹೊರಗಿನವಳಲ್ಲ, ಆದ್ರಿಂದ ನಿನ್ನ ಮಾತು ನಾನು ಹೇಳಿ ನಂಬಿಕೊಳ್ಬಹುದು. ಆದ್ರೆ ನಾಳೆ ದಿನ ಕೇಳಿದವರು ಏನ್ ಹೇಳ್ತಾರೆ? ಏನ್ ಹೇಳ್ತಾರೆ? ಅವಳು ಮಾತು ಕೇಳ್ಕೊಂಡು ಹೀಗೀಗ ವ್ಯವಹರಿಸಿದಂತ ಆಡಿಕೊಳ್ಳುವುದಿಲ್ವ ಊರಿನವರು? ಅಪವಾದ ನನಗೂ ಬರ್ತದೆ. ಹಾಗಾಗಿ ನಾನು ಹೇಳಿಕೊಳ್ಳುವುದು ಮಾವಯ್ಯ, ಸಿಟ್ಟಿನ ಭರದಲ್ಲಿ ಹೋಗಿ ಒಂದೇ ಬಾರಿಗೆ ತಲೆ ಕಡಿದು ಬಿಡುವುದಲ್ಲ. ಸ್ವಲ್ಪ ಯೋಚನೆ ಮಾಡಿಕೊಳ್ಳಿ. ಕಣ್ಣಾರೆ ಕಂಡರೂ ಪರಾಮರಿಸಿ ನೋಡಬೇಕು ಮಾತೇ ಉಂಟಲ್ಲ ಮಾವಯ್ಯ ಅಲ್ವಾ? ಹಾಗಾಗಿ ಪ್ರಾಮಾಣಿಕವಾಗಿ ಹೌದೋ ಅಲ್ವೋ ಅನ್ನೋದನ್ನು ವಿಮರ್ಶೆ ಮಾಡಿ ನೀವು ಮುಂದುವರಿಬೇಕು ಮಾವಯ್ಯ. ಮದನಾಂಗಿ, ಓ ಕೇಳಿದ್ದೆಲ್ಲವೂ ಸತ್ಯವಾಗಿರುವುದಿಲ್ಲ. ಇಲ್ಲ, ಎಂತ ಆತ್ಮೀಯ ವರ್ಗದವರೇ ಹೇಳಿದ ವಿಷಯವೇ ಹೌದಾದ್ರು ಆ ವಿಚಾರವಾಗಿ ನಾವು ವಿಮರ್ಶೆ ನಡೆಸಲೇಬೇಕು. ಬೇಕೋ ಬೇಡವಾ? ಹೌದಲ್ಲ? ನಾಳೆ ಅಪವಾದ ನನಗೂ ಬರಬಾರ್ದು. ನಿನಗೆ ನಾನು ನಿನಗೆ ಇನ್ನು ಅಪವಾದ ಬರ್ಲಿಕ್ಕೆಲ್ಲ ಏನದು? ಮತ್ತೆ ಮಾವಯ್ಯ, ಈಗ ನಿಮಗೆ ಸಂಶಯ ಉಂಟು ಅಂತಾದ್ರೆ ಅದು ನಾನು ಹೇಳಿದ ವಿಷಯ ನಮಗೆ ಬರಬೇಕು ಅಂತಾದ್ರೆ ಆದ್ರೆ ನಾನಿದ್ದೇನಲ್ಲ ಮಾವಯ್ಯ. ನಿನ್ನ ಮೇಲಿನ ಭರವಸೆಯಿಂದಲೇ ನಾನೀಗ ತಡೆದದ್ದು. ಎಷ್ಟೋ ಇವರು ಮಾಡ್ತಾ ಇರುವುದನ್ನು ನಿಮಗೆ ಕಣ್ಣಾರೆ ಕಾಣುವ ವ್ಯವಸ್ಥೆ ಮಾಡಿಕೊಟ್ರೆ ಕಣ್ಣಾರ ಕಂಡ ಮೇಲೆ ಅವರಿಗೆ ಅದು ಶಿಕ್ಷೆ ಅಷ್ಟು ಮಾಡಬೇಕು ನೀವು. ಬರ್ಲಿ ಮಾವಯ್ಯ. ಚೆಲುವೆ ನೀನಾದರೂ ಚೆಲುವೆ ನೀನಾದರೂ ಚಂಚಲೆ ಹೌದಮ್ಮ, ಚಂಚಲೆ ಹೌದಮ್ಮ. ನಯ ಅರಿದೆಯನ್ನ ಉಳಿದು ನೆಲೆಯಾರಿದೆಯನ್ನ ಉಳಿದು ಇಳೆಯಾಧಿಪತಿಯ ಸೌಭಾಗ್ಯ ಸಂಪದಗಾಗಿ, ಇಳೆಯಾಧಿಪತಿಯ ಸೌಭಾಗ್ಯ ಸಂಪದಗಾಗಿ ಉಳಿದ ಎಲ್ಲವೇ ದ್ರೋಹ ಬಯದು. ಚಿತ್ರಾವತಿ, ಅಪ್ಪು, ನನ್ನ ತಾಯಿ, ಮಹಾತಾಯಿ, ಈ ಲೋಕದಲ್ಲಿ ಯಾವ ಮಕ್ಕಳಿಗೂ ನಿನ್ನಂತ ತಾಯಿ ಆಗಬಾರದು. ಹೆಣ್ಣಿನ ಕುರಿತಾಗಿ ಸುಭಾಷಿತಕಾರನೊಬ್ಬ ಒಂದು ಮಾತನ್ನಾಡಿದ. ನಚನಾರಿ ಹೃದಯ ಸ್ಥಿತಂ. ಎಷ್ಟು ಅರ್ಥಪೂರ್ಣವಾದ ಮಾತು. ಈ ಲೋಕದಲ್ಲಿ ಬಿಳಿಯ ಕಾಗೆಯನ್ನಾದರೂ ನೋಡಬಹುದು, ಅತ್ತಿಯ ಹೂವನ್ನಾದರೂ ನೋಡಬಹುದು, ನೀರಿನಲ್ಲಿ ಮೀನಿನ ಹೆಜ್ಜೆಯನ್ನಾದರೂ ನೋಡಬಹುದು. ಹೆಣ್ಣಿನ ಮನದಾಳವನ್ನು ಅರಿತವರಿಲ್ಲ. ಮತ್ತು ನಾನೆಷ್ಟರವನು. ಆದರೆ ನೀನೆಷ್ಟು ಚೆಲುವೆಯೋ ಅಷ್ಟೇ ಚಂಚಲೆಯೂ ಹೌದು. ಮೋಸ ಹೋದವ ನಾನು, ಆದರೆ ವಿಚಾರ ಮಾಡಬೇಕಾಗಿತ್ತು ನೀನು. ಬಿದ್ದು ಹೋಗುವ ದೇಹ, ಮಾಸಿ ಹೋಗುವ ಸೌಂದರ್ಯ, ನಾಶವಾಗುವ ಸಂಪತ್ತು, ಆದರೆ ಸ್ಥಿರವಾಗಿ ಉಳಿಯುವುದು ಚಾರಿತ್ರ್ಯ, ಆಡಿದ ಮಾತು. ಅಂದೊಂದು ದಿನ ವನ ಪ್ರದೇಶದಲ್ಲಿ ನನ್ನನ್ನು ಉಪಚರಿಸಿ ನನ್ನ ಕುರಿತಾಗಿ ಅನುರಾಗವನ್ನು ವ್ಯಕ್ತಪಡಿಸಿದ ನಿನ್ನ ಮಾತು ಸತ್ಯ ಅಂತ ನಂಬಿಬಿಟ್ಟಲ್ಲೇ, ಸತ್ಯ ಅಂತ ನಂಬಿಬಿಟ್ಟಲ್ಲೇ. ಇಲ್ಲ, ನೀನಂದು ನನ್ನ ಕುರಿತಾಗಿ ಮೋಹವನ್ನು ವ್ಯಕ್ತಪಡಿಸಿದ್ಯಾಕೆ ಅಂತ ನನಗೆ ಅರ್ಥವಾಯಿತು.
ನನ್ನ ಅಮರವಾದ ಪ್ರೀತಿ ನಿನಗೆ ಬೇಕಾಗಿಲ್ಲ, ನನ್ನ ನಿರ್ಮಲವಾದ ಪ್ರೇಮ ನಿನಗೆ ಬೇಕಾಗಿಲ್ಲ. ನಿನಗೆ ಸಂಪತ್ತು ಬೇಕಾಗಿತ್ತು, ಅಧಿಕಾರ ಬೇಕಾಗಿತ್ತು ಎನ್ನುವುದಕ್ಕೆ ಬೇರೆ ಸಾಕ್ಷ್ಯ ಬೇಕೇನು? ನನ್ನಪ್ಪನನ್ನು ಮದುವೆಯಾದೆ, ಅಲ್ಲಿಗೆ ಅರ್ಥ ಆಗ್ತದೆ ನಿನಗೆ ಯಾವುದರ ಮೇಲೆ ಮೋಹವಿತ್ತು ಎಂದು. ಇಲ್ಲಿಯ ಅರಸ ನನ್ನಪ್ಪನೆಂದು ತಿಳಿದ ಬಳಿಕ ನನ್ನ ಪ್ರೇಮವನ್ನು ಬಲಿ ಕೊಟ್ಟೆ, ನನಗೆ ದ್ರೋಹ ಮಾಡಿದೆ. ಯಾಕೆ ಹೀಗೆ ಮಾಡಿದೆ? ನಿನ್ನ ಸೌಂದರ್ಯದಷ್ಟೇ ನಿರ್ಮಲ ನಿನ್ನ ಪ್ರೇಮ ಅಂತ ತಿಳಿದು ಆರಾಧಿಸಿದಲ್ಲವೇನೆ? ಯಾಕೆ ನನಗೆ ಯಾಕೆ ದ್ರೋಹ ಮಾಡಿದೆ? ಹೇಳು ಹೇಳು ಚಿತ್ರಾವತಿ, ಹೇಳು. ಅವಂತಿಯ ರಸ ಆಗುವ ವೀರ ನಾನೆಂದು ಅವಂತಿಯ ರಸ ಆಗುವ ವೀರ ನಾನೆಂದು ಆವತ್ತು ನೀ ಎಂದ ನುಡಿಯೂ ಅರಸನಾಗುವ ವೀರ ನಾನೆಂದು ಆವತ್ತು ನೀ ಎಂದ ನುಡಿಯೂ ಆಯ ತಪ್ಪಿಸಿ ತಣ್ಣ ಆಯ ತಪ್ಪಿಸಿ ತಣ್ಣ ಕಟಕಿಯಾಡುತ್ತ ಎನ್ನ ಆಯ ತಪ್ಪಿಸಿ ತಣ್ಣ ಕಟಕಿಯಾಡುತ್ತ ಎನ್ನ ಎನ್ನ ನೋವು ಹೆಚ್ಚಿಸಲೇನು ಫಲವು ಎನ್ನ ನೋವು ಹೆಚ್ಚಿಸಲೇನು ಫಲವು ಫಲವು ಆವಂತಿಯ ರಸ ನಾಗುವ ವೀರ ನಾನೆಂದು ಆವತ್ತು ನೀ ಎಂದ ನುಡಿಯೂ ಇಲ್ಲ, ಹೇಳ್ಬೇಡ ಹೇಳ್ಬೇಡ. ಕೇಳುವುದಕ್ಕೆ ಕಠೋರವಾಯಿತು ನಿನ್ನ ವಾಕ್ಯಗಳು. ಯಾಕೆ ಮಾತೆಂಬ ಚೂರಿಯಿಂದ ನನ್ನ ಹೃದಯವನ್ನು ಘಾಸಿಗೊಳಿಸುವುದಕ್ಕೆ ಮುಂದಾಗುತ್ತಿದ್ದೀಯ ಹೇಮಾಂಗದ? ತಪ್ಪೆಲ್ಲವನ್ನು ನನ್ನ ಮೇಲೆ ಹೊರಿಸಿಬಿಟ್ಟಿ ಅಲ್ವಾ? ಇಲ್ಲ, ನಾನು ತಪ್ಪಿದ್ದಲ್ವೋ, ತಪ್ಪಿದ್ದು ನೀನು. ಅವತ್ತು ವನ ಪ್ರದೇಶ ಸಿಕ್ಕಿದಾಗ ನೀನು ಆಡಿದ ಮಾತು ನೆನಪೋಯ್ತು ನಿನಗೆ. ನಾಳೆ ಅಂದರೆ ನಾನು ಆವಂತಿಯ ಅಧಿಕಾರಿ ಎಂಬುದಾಗಿ ನೀನೇ ಹೇಳಿದವ. ಆವತ್ತೇನು ಇವತ್ತು ಅದನ್ನೇ ಆಡುತ್ತೇನೆ. ಅದೇ ಮಾತಿನ ಮೇಲೆ ವಿಶ್ವಾಸ ಇಟ್ಟು ನಾನು. ಅಂದರೆ ನನ್ನ ಅಪ್ಪದಲ್ಲಿ ನಿನ್ನಪ್ಪ ಹೇಳಿದಂತೆ ಅಲ್ಲ. ಅಪ್ಪ ನತಮಸ್ತಕರಾಗಿ ಕುಳಿತಾಗ ಯಾಕೆ ಚಿಂತೆ ಮಾಡ್ತಿದ್ದೆ ಅಪ್ಪ ಅಂತ ಕೇಳಿದಾಗ ಅವರಾಡಿದ ಮಾತು ಏನು? ಆವಂತಿ ಅಧಿಕಾರಿ ನಿನ್ನನ್ನು ಬಯಸಿದ್ದಾನೆ ಮಗಳೇ ಎಂಬುದಾಗಿ. ನಾನು ಮುದ್ದೆ ಉಂಗುರವನ್ನು ನೋಡಿದನು, ನಿನ್ನ ಮುಖವನ್ನು ಇಲ್ಲಿ ಕಂಡೆ, ನಿನ್ನ ವಾಕ್ಯವನ್ನು ಇಲ್ಲಿ ಕೇಳಿದೆ. ನಾನು ಆವಂತಿ ಅಧಿಕಾರಿ ನೀನೆಂಬುದಾಗಿ ಭ್ರಮೆಗೊಳಗಾದೆ. ಸಂತೋಷದಿಂದ ಒಪ್ಪಿಬಿಟ್ಟು ನಮ್ಮ ಮದುವೆಗೆ. ಆದರೆ ಅಲ್ಲಿ ಮುಖವನ್ನು ನೋಡುವಾಗ ನಿನ್ನ ತಂದೆಯ ಮುಖ, ಮೋಸ ಹೋಗಿದ್ದು ನಾನು, ಮೋಸ ಮಾಡಿದ್ದು ನೀನು. ಆವಂತಿಯ ಅಧಿಕಾರಿ ಆ ಮಾತನ್ನು 100ಕ್ಕೆ 100 ನಂಬಿಬಿಟ್ರೆ ನಾನು. ನನ್ನನ್ನು ಈ ರೀತಿ ಮೋಸಗೊಳಿಸಿ ಮತ್ಯಾಕೆ ಕಟಕ್ಕೆ ನುಡಿಯನ್ನ ಆಡುತ್ತಿದ್ದೀಯಪ್ಪ ನೀನು? ಹೇಳು, ನನ್ನ ತಪ್ಪಿದೆಯಲ್ಲಿ? ನನ್ನ ತಪ್ಪಿದೆಯಾ? ಅಮ್ಮ ಅಮ್ಮ ಬೆಂದ ಹೃದಯದಿಂದ ಹಿಂದೂ ಮುಂದರಿಯೇ ಬೆಂದ ಹೃದಯದಿಂದ ಹಿಂದೂ ಮುಂದರಿಯೇ ನಿಂದಿಸಿದೆ ನಿಮ್ಮನು ಹಿಂದೂ ಮುಂದರಿಯೇ ನಿಂದಿಸಿದೆ ನಿಮ್ಮನು ನೊಂದುಕೊಳ್ಳದೆ ತಾಯೇ
ನೊಂದುಕೊಳ್ಳದೆ ತಾಯೇ ಕ್ಷಮಿಸಬೇಹುದು ಒಮ್ಮೆ ಒಮ್ಮೆ ಕಂದ ಕಂದ ಎನ್ನುತ್ತ ಅಪ್ಪಿಕೊಳ್ಳಿ ನೊಂದುಕೊಳ್ಳದೆ ತಾಯೇ ಕ್ಷಮಿಸಬೇಹುದು ಒಮ್ಮೆ ಕಂದ ಎನ್ನುತ್ತ ಅಪ್ಪಿಕೊಳ್ಳಿ ಬೆಂದ ಹೃದಯದಿಂದ ಹಿಂದೂ ಮುಂದರಿಯೇ ನಿಂದಿಸಿದೆ ನಿಮ್ಮನ್ನು ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಮ್ಮ. ನನಗೆ ದ್ರೋಹ ಮಾಡಿದರೆ ಎನ್ನುವ ಒಂದೇ ಕಾರಣಕ್ಕಾಗಿ ನೊಂದ ಹೃದಯದಿಂದ ನಿಮ್ಮ ಮುಗ್ಧವಾದ ಮನಸ್ಸಿಗೆ ನೋವಾಗುವಂತಹ ಮಾತಾಡಿದೆ. ಮಾನವನು ಪರಿಸ್ಥಿತಿಯ ಕೈಗೊಂಬೆ ಎನ್ನುವುದು ಸತ್ಯ ತಾಯಿ. ಹೌದು, ಈಗ ಏನೇ ಇದ್ದರೂ ಕಳೆದುಕೊಂಡ ನನ್ನ ತಾಯಿಯ ಸ್ಥಾನವನ್ನು ನನಗೆ ಮತ್ತೊಮ್ಮೆ ತುಂಬಿದಂತಹ ಪುಣ್ಯಾತ್ಮೆ ನೀವು. ಯಾವ ಕಾರಣಕ್ಕೂ ನಿಮ್ಮ ಮನಸ್ಸಿಗೆ ನೋವನ್ನುಂಟು ಮಾಡಬಾರ್ದಿತ್ತು. ಅಂದು ನನ್ನ ಆತ್ಮವಿಶ್ವಾಸದ ಮಾತೆ ನಮ್ಮಿಬ್ಬರ ಬದುಕಿನ ಈ ದುರಂತಕ್ಕೆ ಕಾರಣವಾಯಿತು, ವೇದನೆಗೆ ಕಾರಣವಾಯಿತು. ಅಮ್ಮ, ಕ್ಷಮಿಸಿ ತಾಯಿ. ಮಕ್ಕಳು ತಪ್ಪು ಮಾಡುವುದು ಸಹಜ. ಉದಾರ ಹೃದಯದಿಂದ ಕ್ಷಮಿಸುವವಳೇ ತಾಯಿ ತಾನೆ. ಕಳೆದುಕೊಂಡ ತಾಯಿಯನ್ನು ನಿಮ್ಮಲ್ಲಿ ಕಾಣ್ತಾ ಇದ್ದೇನಮ್ಮ. ಈ ಮಗನು ತಿಳಿಯದೆ ಮಾಡಿದ ತಪ್ಪಿಗಾಗಿ ಮಾತೆಯಾಗಿ ಕ್ಷಮಿಸಬೇಕು. ನೀವು ಕ್ಷಮಿಸಿದ್ದೀರಾ ಎನ್ನುವುದು ನನಗೆ ಅರ್ಥವಾಗುವುದು ಹಾಗೆ. ಪಶ್ಚಾತ್ತಾಪದಿಂದ ದಗ್ಧನಾದಂತಹ ನಾನು ನಿಮ್ಮ ಮಡಿಲ ಮಗುವಾಗಬೇಕು. ಮಗನೇ ಎಂದು ಒಮ್ಮೆ ವಾತ್ಸಲ್ಯದ ತೋಳಿನಿಂದ ನನ್ನನ್ನು ಬಿಗಿದಪ್ಪೆ ತಾಯಿ, ಬಿಗಿದಪ್ಪೆ ತಾಯಿ. ಹೇ ಮಂಗದ, ಅಮ್ಮ, ಅರ್ಥ ಆಯ್ತು ನಿನ್ನ ಮನಸ್ಸಿನ ಭಾವನೆ. ಎಂತ ಪವಿತ್ರ ಸ್ಥಾನವನ್ನು ಕಲ್ಪಿಸಿಕೊಟ್ಟೆಯಪ್ಪ ನೀನು. ಹೌದಮ್ಮ, ತಾಯಿಯ ಸ್ಥಾನವನ್ನು ಕಲ್ಪಿಸಿಬಿಟ್ಟಿಯಲ್ಲ, ಹೃದಯ ತುಂಬಿ ಬಂತು. ಹಿಂದಿನ ಎಲ್ಲ ಭಾವನೆಯನ್ನ, ಎಲ್ಲ ಘಟನೆಯನ್ನ ಕೆಟ್ಟ ಸ್ವಪ್ನ ಎಂಬುದಾಗಿ ಮರೆಯುತ್ತೇನೆ. ಅಲ್ಲ, ಪಶ್ಚಾತ್ತಾಪದ ಅಗ್ನಿಯಲ್ಲಿ ಅದನ್ನು ದಹಿಸಿಬಿಟ್ಟೆ ನಾನೀಗ. ಎದೆಯಾಲೆ ನುಡಿಸದೆ ತಾಯಿ ಅದೇ ನಾನೀಗ. 9 ತಿಂಗಳು ಹೊತ್ತು ಹೆರದೆ ಪವಿತ್ರ ಮಾತೆಯ ಸ್ಥಾನವನ್ನು ಪಡೆದ ನಿನ್ನಿಂದಾಗಿ. ಹೌದಪ್ಪ, ನಿನ್ನಂಥವನ ತಾಯಿ ಆಗಬೇಕು ಅಂತಾದರೆ ಆ ಹೆಣ್ಣು ಜನ್ಮ ಜನ್ಮಾಂತರದಲ್ಲಿ ಪುಣ್ಯ ಮಾಡಿರಬೇಕು ಮಗನೇ. ನನ್ನನ್ನು ಕ್ಷಮಿಸಿದ್ರ ತಾಯಿ? ಒಂದಲ್ಲ 10 ಬಾರಿ ಮಗನೇ ಅಂತ ಬಾಯಿ ತುಂಬ ಕರಿತೇನೆ ಕಂದ. ಬಾಯಿ ತುಂಬ ಕರಿತೇನೆ. ಕ್ಷಮಿಸಿದ್ದೇನೆ. ಮಗನೇ, ಏನು ಮಾಡ್ತಾ ಇದ್ದೀಯೋ? ನಿನ್ನ ಕುರಿತಾಗಿ ನಾನು ತಿಳಿದಿರುವುದೊಂದಾದ್ರೆ ನೀನು ಮಾಡ್ತಾ ಇರುವುದು ಇನ್ನೊಂದು. ಮಾತೆಯ ಮೇಲಿಡಬೇಕಾದಂತಹ ಪರಮ ಪವಿತ್ರವಾದ ಭಾವನೆಯನ್ನು ಮರೆತು ಕಾಮದ ಪಶುವಾಗಿ ಮುದ್ದಾಡ್ತಾ ಇದ್ದೀಯಲ್ಲ. ಯಾಕೆ ಹೃದಯವನ್ನು ಸುಲಬೇಡ ಈಕೆಯನ್ನ, ಹೃದಯವನ್ನು ಸುಲಬೇಡ ಈಕೆಯನ್ನ. ಹಡೆದಾಯ್ಕೆ ಎಂಬ ಮನದಿ ತಪ್ಪಿದನು ಮೃಡನಾಡಿ ಭಾವವಶದಿ. ಕಿರುನುಡಿಯನ್ನ ಇನ್ನೊಮ್ಮೆ ಆಡಬೇಡಿ. ಮಾಡಿದ್ದೇನೆ ಗೊತ್ತು ನನಗೆ. ತಂದೆಯೇ ಮಗನಾಗಿ ಹುಟ್ಟುತ್ತಾನೆ, ಆತ್ಮ ವೈ ಪುತ್ರನಾಮಾಸಿ. ಹಾಗೆ ರಕ್ತದ ಮೇಲೆ ವಿಶ್ವಾಸ ಇಲ್ಲವೇ? ಹಾಗಂತ ಕೆಲವು ಸಂದರ್ಭದಲ್ಲಿ
ಕಣ್ಣಾರೆ ಕಂಡರೂ ಪರಾಮರ್ಶೆ ನಡೆಸಬೇಕು. ನಾನು ಹೇಳಬೇಕಾದ ಅಗತ್ಯ ಇನ್ನೇನು ವಿಮರ್ಶೆ? ಕೇವಲ ಕ್ರಿಯೆಗೆ ಮಾತ್ರ ಬೆಲೆ ಕೊಡಬೇಡಿಯಪ್ಪ. ಆ. ಆಕೆಯನ್ನು ಅಪ್ಪಿದ್ದು ಹೌದು. ಮಗುವೊಂದು ತಾಯಿಯ ಮಡಿಲಲ್ಲಿ ಒರಗಿದಾಗ ಅದನ್ನು ಆಕ್ಷೇಪದ ಕಣ್ಣಿಂದ ಕಾಣುವುದಕ್ಕೆ ಸಾಧ್ಯವೇ? ನನ್ನ ಹಣೆದಮೆಯನ್ನು ಈಕೆಯಲ್ಲಿ ಕಂಡು ಭಾವ ಪರವಶನಾಗಿ ಮಗುವಾಗಿ ಅವಳ ಮಡಿಲಲ್ಲಾಡಿದೆ ಬಿಟ್ರೆ ಇದಕ್ಕೆ ಬೇರೆ ಅರ್ಥ ಕಲ್ಪಿಸಿ ನನ್ನ ಮನಸ್ಸಿಗೆ ಕಿವಿಗೊಳ್ಬೇಡಿ ಮಾವಯ್ಯ, ಕಿವಿಗೊಳ್ಬೇಡಿ. ಎಲ್ಲ ಅಭಿನಯ ಇದು. ವಸ್ತುಸ್ಥಿತಿ ನೀವು ಕಂಡಂತೆ ಹೌದು ಮಾವಯ್ಯ. ಅಪ್ಪಿಕೊಂಡದ್ದು ಬಿಸಿಯಾಗಿ ಮಾವಯ್ಯ. ಸಾಕು ಮಾಡು. ಮನನಾಂಗಿಯಲ್ಲಿ ಪ್ರೀತಿಯ ತುಳಲು, ಮನನಾಂಗಿಯಲ್ಲಿ ಪ್ರೀತಿಯ ತುಳಲು. ಪುಲ್ಲಾಕ್ಷಿ ವ್ಯಾಮೋಹಿ, ಈ ಪುಲ್ಲಾಕ್ಷಿ ವ್ಯಾಮೋಹಿ ಎನ್ನುವುದು ಎಲ್ಲ ಅರಿದುವೆ ನಿಜವೇ. ಸಾಕು ಮಾಡು ನಿನ್ನ ವ್ಯರ್ಥ ಪ್ರಲಾಪವನ್ನ. ಬೆಣ್ಣೆಯಲ್ಲಿ ಕೂದಲನ್ನ ಎಳೆದ ಹಾಗೆ ನಿನ್ನ ಮೃದು ಮಾತು ಈ ನಿನ್ನ ತಂದೆಯ ಮೇಲೆ ಯಾವ ಪರಿಣಾಮವನ್ನು ಬೀರಲಾರದು. ಮತ್ತೆ ಅದು ವಿಮರ್ಶೆ ಮಾಡಲಿಕ್ಕಿದೆ. ಕಣ್ಣಾರೆ ನೋಡಿದ್ದೇನೆ, ನೀನವಳನ್ನ ಅಪ್ಪಿಗೆ ತಪ್ಪಿದ್ದನ್ನು ನೋಡಿದ್ದೇನೆ. ಮಗುವೊಂದು ತಾಯಿಯನ್ನು ಅಪ್ಪಿಡಿದಾಗ ಅಲ್ಲಿ ಏನು ತಪ್ಪು ತಿಳಿಯುವುದಕ್ಕೆ ಸಾಧ್ಯ ಇಲ್ಲ. ಆದ್ರೆ ನೀನಿನ್ನು ಹಾಲುಗಲ್ಲದ ಹಸುಳೆ ಅಲ್ಲವೇ ಅಲ್ಲ, ಪ್ರಾಯ ಸಮರ್ಥನಾದವ. ಪ್ರಾಯದ ಹೆಣ್ಣನ್ನ ಈ ರೀತಿ ಏಕಾಂತದಲ್ಲಿ ತಪ್ಪಿ ಹಿಡಿದರೆ ಅದಕ್ಕೆ ಮತ್ತೆ ಬೇರೆ ಅರ್ಥವನ್ನು ಕಲ್ಪಿಸದೆ ಮತ್ತೇನು ಮಾಡಬೇಕು? ನಿನ್ನ ಇವಳ ವಿಷಯದಲ್ಲಿ ಬಹಳಷ್ಟನ್ನ ಸಂಗ್ರಹಿಸಿದ್ದೇನೆ. ಹಿಂದೊಂದು ಸಂದರ್ಭದಲ್ಲಿ ಅವಳಲ್ಲಿ ಅನುರಕ್ತನಾಗಿರುವಂತಹದೇನು ಪ್ರೇಮ ಅಂಕುರಿಸಿ ಅದಕ್ಕೆ ಸಾಕ್ಷಿಯಾಗಿ ನಿನ್ನ ಬೆರಳ ಉಂಗುರವನ್ನ ತೊಡಿಸಿದ್ದೀಯಂತೆ. ಅಷ್ಟು ಮಾತ್ರ ಅಲ್ಲ, ನನ್ನ ಸೊಸೆಯಾದಂತ ಮದನಾಂಗಿಯನ್ನ ಮದುವೆಯಾಗು ಅಂತ ಹೇಳಿದ್ರೆ ಅಲ್ಲಿ ಬನ್ನಿ. ಮದುವೆ ನಾನಾಗಲಾರೆ, ಆದರೂ ಒಮ್ಮೆ ಮದನಾಂಗಿಯ ವರಿಸಲಾರೆ. ಇವನಿಗೆ ಇದೇ ಉದ್ದೇಶ ಯಾಕೆ ನೀನಾಡಿದ್ದು ಎನ್ನುವುದು ನನಗೆ ಅರ್ಥ ಆದದ್ದು ಈಗ. ಇವಳ ಕುರಿತಾಗಿ ನಿನಗಿರುವಂತಹ ವ್ಯಾಮೋಹ, ಅವಳ ಕುರಿತಾಗಿ ನಿನಗಿರುವಂತಹ ಕಾಮದಾಹ, ಆದ್ದರಿಂದಲೇ ಮದನಾಂಗಿಯನ್ನು ನೀನು ತಿರಸ್ಕಾರ ಮಾಡಿದೆ. ಅಪ್ಪನ ಹೆಂಡತಿಯಾದರೂ ಚಿಂತೆ ಇಲ್ಲ, ನಿನ್ನ ಕಾಮವನ್ನು ನೀನು ಈಡೇರಿಸಿಕೊಳ್ಳಬೇಕು. ಇಂತಹ ಕ್ಷುಲ್ಲಕ ವ್ಯವಹಾರದಲ್ಲಿ ಪಾಲ್ಗೊಂಡಿರುವ ನೀನು ನನಗೆ ಮಗನಲ್ಲ, ನಾನು ನಿನಗೆ ಅಪ್ಪನಲ್ಲ. ಇನ್ನು ಮೇಲೆ ನೀನಿಲ್ಲಿ ಇರುವುದು ಸಲ್ಲ. ಆತ್ಮರಿವರು ದೊರೆಯೇ, ಶುದ್ಧಾತ್ಮರಿವರು ದೊರೆಯೇ. ಇವರಲ್ಲಿ ಕ್ಷುದ್ರ ಭಾವನೆಯು ಸರಿಯೇ, ಇವರಲ್ಲಿ ಕ್ಷುದ್ರ ಭಾವನೆಯು ಸರಿಯೇ. ಮುಕ್ತರನ್ನು ಕ್ಷಮಿಸು. ತ್ವರೆಗಳೇ, ಸಿಟ್ಟಿನ ಬರದಲ್ಲಿ ನಿಮ್ಮ ಸಿಟ್ಟಿನ ಕೈಗೆ ಬುದ್ಧಿಯನ್ನ ಕೊಟ್ಟು ಎಂತ ಅನರ್ಥದ ಕೆಲಸವನ್ನು ಮಾಡುವುದಕ್ಕೆ ಮುಂದಾಗುತ್ತಾ ಇದ್ದೀರಿ. ಅವರಿರುವರನ್ನು ಅಪರಾಧಿಯ ಸ್ಥಾನದಲ್ಲಿ ಇರಿಸಿ ಅವರನ್ನು ಶಿಕ್ಷಿಸುವುದಕ್ಕೆ ಮುಂದಾಗುತ್ತಾ ಇದ್ದೀರಿ. ವ್ಯಕ್ತಿಯೋರ್ವನಿಗೆ ಸಿಟ್ಟು ಅತಿರೇಕವಾದಾಗ ವಿವೇಕವನ್ನು ಕಳೆದುಕೊಳ್ಳುತ್ತಾನೆ ಎನ್ನುವುದಕ್ಕೆ ಕಾರಣ ನೀವೇ ಆಗಿದ್ದೀರಿ. ಸಿಟ್ಟಿನ ಬರದಲ್ಲಿ ವಿವೇಕವನ್ನು ಕಳೆದುಕೊಂಡು ಅವರನ್ನು ಕಡಿಯುವುದಕ್ಕೆ ಮುಂದಾಗುತ್ತಾ ಇದ್ದೀರಲ್ಲ, ಇದು ಸರಿಯೇ ದೊರೆಯೇ? ಮಾಮಯ್ಯ, ಇವ್ರು ಯಾರು? ಮಂತ್ರಿಗಳು. ಮಂತ್ರಿಗಳಿಗೆ ಇಲ್ಲೇನು ಕೆಲಸ? ಆ ಸ್ಥಾನದಲ್ಲಿ ಬಂದಾಗ ಏನಾದ್ರು ಸಲಹೆ ಸೂಚನೆ ಕೊಡುವುದಾದ್ರೆ ಇವರು ಕೊಡಬೇಕು. ಅದು ಬಿಟ್ಟುಕೊಂಡು ಸಾಂಸಾರಿಕ ವಿಷಯದಲ್ಲಿ ಬಂದ್ಕೊಂಡು ಇವರು ಸಲಹೆ ಕೇಳುವುದಕ್ಕೆ ಯಾರು ಹೋಗಿದ್ದಾರೆ? ಮತ್ತೆ ಮಾವೇ ವಿಚಾರಿಸಿ. ಈ ಸಂದರ್ಭದಲ್ಲಿ ಅವರನ್ನು ಅಪರಾಧಿಯ ಸ್ಥಾನದಲ್ಲಿ ನಿಲ್ಲಿಸಿದ್ದೀರಿ. ಸಾಕಷ್ಟು ಆಲೋಚಿಸಬೇಕು ನೀವು. ಕಾಮಧೇನುವಿನ ಕೆಚ್ಚಲಲ್ಲಿ ಕಾಣುವುದಕ್ಕೆ ಸಾಧ್ಯ ಉಂಟು. ಕಲ್ಪವೃಕ್ಷದಲ್ಲಿ ಕಹಿಯನ್ನು ಗುರುತಿಸುವುದಕ್ಕಾಗುತ್ತದೆ. ನಿಮ್ಮ ವಜ್ರವೀರ್ಯ ಸಂಜಾತನಾದಂತ, ನಿಮ್ಮ ವಾತ್ಸಲ್ಯಮೃತವನ್ನು ಸವಿದು ಬದುಕಿರುವಂತ ನಿಮ್ಮ ಮಗನ ಬಗ್ಗೆ ನಿಮಗೆ ಭರವಸೆ ಇಲ್ಲವೇ? ನಿಮ್ಮ ಮನೆಯ ಭಾಗ್ಯಲಕ್ಷ್ಮಿಯಾಗಿ ಬಂದು ಸೇರಿರುವಂತ ಆ ಚಿತ್ರಾವತಿಯ ಮೇಲೆ ನಿಮಗೆ ವಿಶ್ವಾಸ ಇಲ್ಲವೇ? ಅರ್ಥ ಆಗುತ್ತದೆ ಪ್ರಭು, ನಮಗೆ ಅರ್ಥ ಆಗುತ್ತದೆ. ಇದು ನಿಮಗೆ ಯಾಕೆ ಅರ್ಥ ಆಗುದಿಲ್ಲ ಅಂತ ನಾನು ಯೋಚನೆ ಮುಚ್ಚಬಾಯ್. ಪ್ರಭು, ಬಂದು ಅನೇಕ ರೀತಿಯಲ್ಲಿ ಬುದ್ಧಿವಾದವನ್ನು ಹೇಳ್ತಾ ಇದ್ದೀಯ. ಇದು ರಾಜಕೀಯವಾದಂತಹ ವ್ಯವಹಾರ ಅಲ್ಲವೇ ಅಲ್ಲ, ನನ್ನ ಕೌಟುಂಬಿಕವಾದಂತಹ ಸಮಸ್ಯೆ. ಗಂಡ ಹೆಂಡರ ನಡುವೆ ಉದ್ಭವಿಸಿರುವಂತಹ ವಿಷಮ ಪರಿಸ್ಥಿತಿ, ರಾಜಕೀಯ ಸಮಸ್ಯೆಗಳೇನಾದ್ರೂ ತಲೆದೋರಿದ್ದಲ್ಲಿ ನನಗದು ಸೂಚಿಸದೇ ಇದ್ದಾಗ ಅಲ್ಲಿ ನಿನ್ನ ಸಲಹೆ ಸೂಕ್ತವಾದದ್ದು. ನಿನ್ನ ಅಭಿಪ್ರಾಯವನ್ನು ಮಂಡಿಸುವುದಕ್ಕೆ ಅವಕಾಶವನ್ನು ಕಲ್ಪಿಸಬಹುದು.
ಮಾಡಬಹುದಿತ್ತು. ಆದ್ರೆ ಸಾಂಸಾರಿಕವಾದಂತ ವ್ಯವಹಾರದಲ್ಲಿ ಇದನ್ನ ನಾನೇ ಪರಿಹರಿಸಿಕೊಳ್ಳಬೇಕು ಬಿಟ್ರೆ ನಿನ್ನ ಸಲಹೆ ಸೂಚನೆಗೆ ಅವಕಾಶ ಇಲ್ಲವೇ ಇಲ್ಲ. ಇನ್ನು ಮುಂದೆ ಈ ರೀತಿ ಮೂಗು ತೂರಿಸುವಂತ ಬುದ್ಧಿ ಸಲ್ಲ. ಯಾವತ್ತೂ ಬೇಕೋ ಬೇಡ ಬಂದು ಬಿಟ್ಟು ದೊಡ್ಡ ಸಲಹೆ ಕೊಡ್ಲಿಕ್ಕೆ. ಇಷ್ಟೊತ್ತಿಗೆ ಪೆಟ್ಟೊಂದು ತುಂಡೆರಡು ಆಗ್ತಾ ಇತ್ತು. ಆ ಮಂತ್ರಿ ಬಂದು ಸಲಹೆಯನ್ನ ಕೊಡುವುದಕ್ಕೆ ಮುಂದಾದ್ರಿಂದ ಅರಕ್ಷಣ ನಿನ್ನನ್ನು ಬಿಡಬೇಕಾಯಿತು. ಅದರ ಅರ್ಥ ನಿನ್ನನ್ನ ಕ್ಷಮಿಸ್ತೇನೆ ಎನ್ನುವುದಾಗಿ ಭಾವಿಸಬೇಡ. ನೀನು ಮಾಡಿರುವಂತಹ ಅಪರಾಧ ಅಕ್ಷಮ್ಯವಾದದ್ದು. ಯಾವತ್ತೂ ನಿನ್ನನ್ನು ಕ್ಷಮಿಸುವುದಕ್ಕೆ ಸಾಧ್ಯವೇ ಇಲ್ಲ. ನೀನು ಮಾಡಿದ್ದನ್ನ ಎಣಿಸಿ ಕೊರಗಿ ನೀನು ನರಳಬೇಕು ಬದುಕಿನಲ್ಲಿ. ಮಾಡಿದ ಅಪರಾಧದ ತೀವ್ರತೆ ಏನು ಎನ್ನುವುದು ನಿನಗೆ ಅರ್ಥ ಆಗಬೇಕು ಅಂತಾದ್ರೆ ಹೀಗೆ ಇಲ್ಲಿರುವುದಲ್ಲ, ಕಾರಾಗೃಹವಾಸ. ಒಳ್ಳೆ ವ್ಯವಸ್ಥೆ ಮಾವಯ್ಯ. ಮಾವಯ್ಯ ಒಂದು ವ್ಯವಸ್ಥೆ ಆಯ್ತು. ಇಲ್ಲಿ ನಿನ್ನ ಹೊಲಸು ಮುಖ ತೋರಬೇಡ. ಈ ನಿನ್ನ ಹೊಲಸು ಮುಖ ತೋರಬೇಡ. ತನಗೆಲ್ಲ ನಗರದಿಂದ ತನಗೆಂದು ಬರಲಿ ಎಂದು ತನ್ನ ಉಸುರುಗಳನ್ನು ಬೇಡಿ. ನಿನ್ನನ್ನ ಹೆಂಡತಿ ಎನ್ನುವುದಾಗಿ ಕರೆಯುವುದಕ್ಕೆ ಸಾಧ್ಯವೇ ಇಲ್ಲ. ಹೆಣ್ಣೊಬ್ಬಳಿಗೆ ಬಾಹ್ಯ ಸೌಂದರ್ಯ ಎನ್ನುವುದು ಮುಖ್ಯ ಅಲ್ಲವೇ ಅಲ್ಲ, ಅಂತರಂಗದ ಸೌಂದರ್ಯ ಎನ್ನುವುದು ಬಹಳ ಪ್ರಾಮುಖ್ಯವಾದದ್ದು. ನೀನೊಬ್ಬಳು ಶೀಲಗೆಟ್ಟ ಹೆಣ್ಣು, ಕುದಟೆ ನೀನೆನ್ನುವುದು ನಿನ್ನ ವರ್ತನೆಯಿಂದಲೇ ಅರ್ಥ ಆಯಿತು ನನಗೆ. ನೀನೇನನ್ನ ಸಾಧಿಸಬಹುದು ಜೀವನದಲ್ಲಿ ಎನ್ನುವುದು ನಾನು ತಿಳಿದವನಾಗಿದ್ದೇನೆ. ನಿನ್ನೀ ಹೊಲಸು ಮುಖವನ್ನು ನನಗಿನ್ನೆಂದು ತೋರಿಸಬೇಡ. ನನ್ನ ಪುರದಲ್ಲಿರುವಂತಹ ಯೋಗ ಭಾಗ್ಯ ನಿನ್ನ ಬದುಕಿಗಿನ್ನು ಒದಗಿ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಈ ನಿನ್ನ ಹೊಲಸು ಮುಖ ತೋರಿಸದೆ ಹೊರಟೋಗು. ಸ್ವಾಮಿ ಹೊರಟೋಗು. ಚೆನ್ನಾಗಿ ಅರ್ಥ ಮಾಡಿಕೊಂಡವನು ನಾನು. ಆದ್ರಿಂದಲೇ ಹೀಗೆಲ್ಲ ಮಾಡಿದ್ಯಾ? ಇಲ್ಲ ವಲ್ಲಭ, ಆ ಪತಿಯ ಛಾಯಾನುವರ್ತಿಯಾಗಿರ್ಬೇಕಂತೆ. ಅದನ್ನ ಜೀವನದಲ್ಲಿ ಅಕ್ಷರಶಃ ಅಳವಡಿಸಿಕೊಂಡ ಹೆಣ್ಣು ನಾನು ವಲ್ಲಭ. ಅದೇನಾದ್ರೂ ಹೇಳುವುದಕ್ಕೆ ಇದ್ದದ್ದು ಆಚಾರಕ್ಕೆ ಏನಾದ್ರೂ ಇಟ್ಟುಕೊಂಡಿದ್ದೀಯೋ? ಆ ವಿಚಾರವನ್ನ ಆಚಾರ ಇಟ್ಟುಕೊಂಡ ಹೆಣ್ಣು ನಾನು. ಸ್ವಾಮಿ, ನಾನು ದೋಷಿಯಲ್ಲ, ನಿರ್ದೋಷಳು ನಾನು, ಹೆಚ್ಚೇನು ಪರಿಶುದ್ಧಳು ನಾನು. ಇಷ್ಟು ಸಣ್ಣ ಬಾಯಲ್ಲಿ ಎಷ್ಟು ದೊಡ್ಡ ಮಾತಾಡಿದೆಯೇ ಭ್ರಷ್ಟೆ. ಸ್ವಾಮಿ, ಕಣ್ಣಾರ ನಿನ್ನ ಅಪರಾಧವನ್ನ ಗುರುತಿಸಿ ನೀನು ಮಾಡಿರುವಂತಹ ಕಾರ್ಯವನ್ನ ಕಂಡು ನಿನ್ನನ್ನು ಆಕ್ಷೇಪಿಸಿದವ, ದಂಡಿಸಿದವ, ಆದರೂ ನೀನೀಗ ತಾನು ದ್ರೋಷಿಗಳಲ್ಲ ಎನ್ನುವುದನ್ನ ಹೇಳಿದಾಗ ಕೇಳುವುದಕ್ಕೆ ನಿನ್ನ ಗಂಡ ಏನು ಹೆಟ್ಟ ಅಂತ ಭಾವಿಸಿದೆಯಾ? ನನ್ನ ಮಾತಿನ ಮೇಲೆ ವಿಶ್ವಾಸ ಇಲ್ಲ ಅಂತಾದ್ರೆ ಖಂಡಿತ ಇಲ್ಲ. ಆಣೆಯನ್ನು ಭಾಷೆಯನ್ನು ಕೊಟ್ಟು
ಪ್ರಮಾಣಬದ್ಧಳಾಗಿದ್ದಕ್ಕೂ ಸಿದ್ಧಳಾಗಿದ್ದವಳು ನಾನು. ಏನು ನಿನ್ನಾಣೆ ಭಾಷೆ? ಇದು ಆ ನಿಮ್ಮ ಪವಿತ್ರ ಪಾದದಾಣಿಯಾಗಿ ಹೇಳ್ತೇನೆ, ನಾನು ಶುದ್ಧಾತ್ಮಳು. ಸಾಕು ಮಾಡು. ಸಮಯ ಸಿಕ್ಕ ಹಾಗೆ, ಸಂದರ್ಭ ಒದಗಿ ಬಂದ ಹಾಗೆ ಮನಸ್ಸನ್ನ ಬದಲಾಯಿಸಿಕೊಳ್ಳುವವಳು ನೀನು. ಆ ದಿವಸವೂ ಕಾಲನ್ನು ಹಿಡಿದವಳು ನೀನು, ನನ್ನ ಕಾಲನ್ನ. ಆದ್ರೆ ಅಂತ ಒಂದು ಭಕ್ತಿಯ ಲವಲಾಶವು ನಿನ್ನಲ್ಲಿ ಇಲ್ಲದೆ ಇರುವುದರಿಂದಲೇ ನನ್ನ ಮಗನ ಸಾನ್ನಿಧ್ಯವನ್ನು ಸೇರುವುದಕ್ಕೆ ಹೋದವಳು. ಇಂತಹ ನೀತಿಗೆಟ್ಟ ನೀನು ಈಗ ಮತ್ತೆ ಕಾಲನ್ನು ಹಿಡಿದರೆ ನಂಬುವುದಕ್ಕೆ ಸಾಧ್ಯ ಇಲ್ಲ. ಪವಿತ್ರ ಭೂಮಿ ತಾಯಿಯ ಆಣೆಯಾಗಿ ನಾನು ಶುದ್ಧಳು. ಏನು ನಿನ್ನ ಗಂಡನನ್ನು ಹೆಡ್ರ ಸಾಲಿನಲ್ಲಿ ನಿಲ್ಲಿಸ್ತೀಯ? ಕೆಟ್ಟವರನ್ನು ಹೊರತಾಳೆ, ಒಳ್ಳೆಯವರನ್ನು ಹೊರತಾಳೆ. ಆದ್ರಿಂದ ಈ ಭೂತಾಯಿಯ ಕುರಿತಾಗಿ ನಾನು ನಂಬುವುದಕ್ಕೆ ಸಾಧ್ಯವೇ ಇಲ್ಲ. ಸೂರ್ಯ ಚಂದ್ರರ ಆಣೆಯಾಗಿ ನಾನು ಶುದ್ಧಳು ಸ್ವಾಮಿ, ಶುದ್ಧಳು. ಯಾರು ಸೂರ್ಯ ಚಂದ್ರರು? ಹಗಲಿನಲ್ಲಿ ಸೂರ್ಯ, ರಾತ್ರಿಯಲ್ಲಿ ಚಂದ್ರ. ಅವರನ್ನೆಲ್ಲ ನಾವು ನಂಬುವುದಕ್ಕೆ ಸಾಧ್ಯವೇ ಇಲ್ಲ. ರಮಣ, ಆ ಯಾರನ್ನು ನಂಬುದು ಬೇಡ. ಆದ್ರೆ ಹೆಣ್ಣಿಗೆ ಸೌಭಾಗ್ಯದ ಸಂಕೇತ ಮಾಂಗಲ್ಯ ಅಲ್ಲವೇ? ನಿಮ್ಮ ಪವಿತ್ರ ಕೈಗಳಿಂದ ಸಪ್ತಪದಿಯನ್ನ ತುಳಿದು ಅಗ್ನಿ ಸಾಕ್ಷಿಯಾಗಿ ಕಟ್ಟಿದ ಪವಿತ್ರ ಮಾಂಗಲ್ಯದ ಆಣೆಯಾಗಿ ನಾನು ಶುದ್ಧನು ಸ್ವಾಮಿ. ಪತಿಯ ಮೇಲೆ ಭಕ್ತಿ ಇಲ್ಲದೆ ಇರುವಂತ ನಿನಗೆ ಈಗ ಪತಿ ಕಟ್ಟಿರುವಂತ ಮಾಂಗಲ್ಯದ ಮೇಲೆ ಭಕ್ತಿ ಭರವಸೆ ಅದನ್ನ ಆಣೆಗೆ ಬಳಸಿಕೊಳ್ತಾ ಇದ್ದೀಯ. ನಿಜವಾದಂತ ಭಕ್ತಿ ಇದ್ದದ್ದಾದ್ರೆ ಇಂಥ ಅನಾಚಾರದ ಕಾರ್ಯ ನೀನು ಮಾಡುವುದಿಲ್ಲವಾಗಿತ್ತು. ಅದನ್ನ ಮಾಡಿಯೂ ಸಮರ್ಥಿಸಿಕೊಳ್ಳುವುದಕ್ಕೆ ಮಾಂಗಲ್ಯದ ಆಣೆ ಕೊಡ್ತಾ ಇದ್ದೀಯಂತಾದ್ರೆ ಏನದು ಬಂಗಾರದ್ದು ಅಂತಲ್ಲ, ಭ್ರಷ್ಟೆ. ಸ್ವಾಮಿ, ಹೊಟ್ಟೆಯಲ್ಲಿರುವ ಕೂಸಿನ ಆಣೆಯಾಗಿ ನಾನು ಶುದ್ಧಳು ಸ್ವಾಮಿ, ಶುದ್ಧಳು. ಏನು ನಿಂದ ಅಷ್ಟೆಲ್ಲ ಬೆಳೆಯುತ್ತಿರುವಂತಹ ಕೂಸು ಅದು ನನ್ನಿಂದಲಾಗಿ ಎನ್ನುವುದಾಗಿ ಆಡುತ್ತ ಅದರ ಪೋಷಣೆಯ ಭಾರವನ್ನ ನನ್ನ ತಲೆಯ ಮೇಲೆ ಹಾಕುತ್ತಾ ಇದ್ದೀಯ. ಕಂಡವರಿಗೆ ಮನಸೋಲುವ, ಕಂಡವರಿಗೆ ಕಣ್ಣನ್ನಾಯಿಸುವ ನಿನ್ನ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವಂತಹ ಆ ದುಷ್ಟ ಪಿಂಡಕ್ಕೆ ನಾನು ಧರ್ಮದ ಅಪ್ಪನಾಗಬೇಕು ಅಂತ ಭಾವಿಸಿದ್ದೇನೆ. ಯಾವ ಸಂದರ್ಭದಲ್ಲಿಯೂ ನಾನು ಅದನ್ನು ಒಪ್ಪುವುದೇ ಇಲ್ಲ. ಕೂಸು ಮತ್ತೊಂದಿರುವುದೇ, ಅದರ ಪೋಷಣೆ ಖಂಡಿತ ನನಗೆ ಸಂಬಂಧಿಸಿದ ವಿಷಯ ಅಲ್ಲವೇ ಅಲ್ಲ. ಯಾವ ಕಾರಣಕ್ಕೂ ನಿನ್ನ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವಂತಹ ದುಷ್ಟಪಿಂಡ ಅದು ನನ್ನಿಂದ ಆದದ್ದು ಎನ್ನುವುದಾಗಿ ನಾನು ಭರವಸೆ ತಳೆಯುವವ ಅಲ್ಲವೇ ಅಲ್ಲ. ಆಚಾರಗೆಟ್ಟವಳು, ಅನಾಚಾರಿ, ಭ್ರಷ್ಟೆ, ವ್ಯಭಿಚಾರಿ. ಇನ್ನೆಲ್ಲಿಯೂ ನೀನು ಇಲ್ಲಿಗೆ ಬರಬಾರದು. ನಮ್ಮ ಅರಮನೆಯ ಕಡೆಗೆ ನಿನ್ನ ಮುಖ ತೋರಿಸಬಾರದು. ಆ ನಿನ್ನ ಕೆಟ್ಟ ಪಿಂಡವನ್ನ ಹೊತ್ತುಕೊಂಡು ಎಲ್ಲ ಹೋಗ್ತೀಯ? ಸ್ವಾಮಿ, ಸ್ವಾಮಿ. பொறையுவரியாரை பொறையுவரியாரை கைப்பிடித ரசனை நோக்கிடனோ ದುರವಸ್ಥೆ ಸರಿದೋ
ಹಳೆಯ ದುರವಸ್ಥೆ ಮುರೆಯುವರ್ಯಾರೈ ಯಾರೈ ಕೈ ಬಿಡಿದ ರಸನೆ ನೂಕಿದನು ಶಿವನೇ, ಹರನೇ, ಮೃತ್ಯುಂಜಯನೇ, ಯಾರಿದ್ದಾರೆ ಎಂದು ಕೈ ಹಿಡಿದನ ವಲ್ಲಭನಿಗೆ ಬೇಡದ ಸತಿಯಾಗಿ ಹೋದೆ ನಾನೀಗ. ನನ್ನ ವಲ್ಲಭರು ನನ್ನ ರಕ್ಷಣೆಯ ಭಾರವನ್ನು ಹೊರಬೇಕಿತ್ತು, ಬದಲಾಗಿ ಕತ್ತೆಗೆ ಕೈ ಇಕ್ಕು ಮನೆಯಿಂದ ಆಚೆ ದೂಡಿಬಿಟ್ರಲ್ಲ. ಛೆ, ಅವರಿಗೆ ಬೇಡ ಅಂತಾದ ಮೇಲೆ ಮತ್ತೆ ಯಾಕೆ ಬದುಕನ್ನು ಸಾಗಿಸಬೇಕು? ನಾನು ಯಾರಿಗಾಗಿ ಬದುಕಲಿ? ನನಗೆ ಆಶ್ರಯವನ್ನು ಕೊಡುವಂಥವರು ಯಾರಿದ್ದಾರೆ ಈ ಲೋಕದಲ್ಲಿ? ಹೌದು, ಆವತ್ತಾಡಿದ ಮಾತು ನೆನಪಿಗೆ ಬರ್ತಾ ಇದೆ. ನನ್ನ ಅಪ್ಪ ಆಡಿದ ಮಾತು, ಮಗಳೇ, ಈ ಅವನಿಯ ಹೊಲೆಯಲ್ಲಿ ವಿಧಿಯು ನಮ್ಮನ್ನು ಅಟ್ಟಿ ಬಾಯ ಚಪ್ಪರಿಸುತ್ತಾನೆ ಎಂಬುದಾಗಿ. ಅದು ಸತ್ಯವಾಯಿತು. ನನ್ನ ಬದುಕು ಹೀಗಾಗಬೇಕು ಅಂತ ವಿಧಿ ಎಣಿಸಿದ ಅಂತ ಅಂದಮೇಲೆ ಅದನ್ನು ಮೀರುವುದಕ್ಕೆ ಅಲ್ಲ ಅಂತ ಹೇಳುವುದಕ್ಕೆ ನಾನ್ಯಾರು? ನಾನೆಷ್ಟರವಳು? ಅನುಭವಿಸಲೇಬೇಕು ತಾನೆ. ನಾನು ಸಾಯಬಾರದು. ನನ್ನ ಹೊಟ್ಟೆಯಲ್ಲಿ ಭ್ರೂಣ ಹೊಂದಿದೆ, ಅದನ್ನು ಉಳಿಸಬೇಕು ನಾನು, ಅದನ್ನು ಕಾಪಾಡಿಕೊಂಡು ಬರಬೇಕು ನಾನು. ಹಾಗೊಮ್ಮೆ ಸತ್ಯ ಅಂತಾದರೆ ಭ್ರೂಣ ಹತ್ಯದ ದೋಷಕ್ಕೆ ನಾನು ಒಳಗಾಗ್ತೇನೆ. ಹಾಗಾಗಿ ಈ ಪ್ರಪಂಚ ವಿಶಾಲವಾಗಿದೆ ತಾನೆ, ಕಾಲು ಎಳೆದತ್ತ ಸಾಗಿ ಹೋಗ್ತೇನೆ. ವಿಧಿ ಚಿತ್ತ ಹೀಗಿದೆಯೋ ಹಾಗೇ ಆಗಲಿ ಬದುಕು, ಹಾಗೇ ಆಗಲಿ ಬದುಕು, ಹಾಗೇ ಆಗಲಿ ಬದುಕು. ಬಡವಿಯಾಗಿಯ ಬದಿರೇ ಬಡವಿಯಾಗಿಯೇ ಬದಿರೆಯೋರ್ವಳು ಗುಡಿಸಿಲಲಿ ಕುಳ್ಳಿದಳು, ಗುಡಿಸಿಲಲಿ ಕುಳ್ಳಿದಳು. ಕೈ ಪಿಡಿದವನ ನೆನೆಯುತ್ತಲಿ ನಲ್ಲ ನೀ ಅಗಲಿದೆಯಲ್ಲ. ಕೈ ಪಿಡಿದವನ ನೆನೆಯುತ್ತಲಿ, ಕೈ ಕೊಟ್ಟವನ ನೆನೆಯುತ್ತಲಿ, ಕೈ ಬಿಟ್ಟವನ ನೆನೆಯುತ್ತಲಿ. ನಮಸ್ಕಾರ ಸ್ವಾಮಿ. ನಮಸ್ಕಾರ ಅಜ್ಜಿ. ನಮ್ಮ ಪರಿಚಯ ಐತೆ. ಯಾರು ಮುದುಕಿ ನೀನು? ನಾನು ಅಡುಗೂಲಜ್ಜಿ ಅಂತೇಳಿ. ಯಾವ ಊರಜ್ಜಿ? ಊರುಗೋಲಜ್ಜಿ ಅಲ್ಲ, ಅಡುಗೂಲಜ್ಜಿ ಅಂತ. ಅಡಗೋಲಜ್ಜಿ. ಊರಿನವರೆಲ್ಲ ಕರೀದು ಹಾಗೆ. ಏನ್ ಕೆಲಸ ನಿನಗೆ? ಇದು ಊರು ಪದ್ಮಪುರ. ಪದ್ಮಪುರ. ಹೌದು. ನನ್ನ ಹೆಸರು ಪದ್ಮನಯನೆ. ಪದ್ಮನಯನೆ. ಹೌದು. ಜಾತಿ? ಜಾತಿ ಪದ್ಮಶಾಲಿ. ಹಾ. ಹೋ. ನಿನ್ನ ಗಂಡ? ನನ್ನ ಗಂಡ. ಗೊತ್ತಾಯ್ತು. ಯಾರು? ಪದ್ಮನಾಭ. ಹೌದು, ಪದ್ಮನಾಭ. ಹೌದಾ? ಹೌದು ಸ್ವಾಮಿ. ಹಾ. ಆದ್ರೆ ಬಂದವರಿಗೆ ಅಡಿಗೆ ಮಾಡಿ ಬಡಿಸುವಂತ ಕೆಲಸವನ್ನು ಈಗ ನಾನು ಕೈ ಹಿಡ್ಕೊಂಡಿದ್ದೇನೆ. ಹೌದಾ? ನಮ್ಮ ಯಜಮಾನರು ಮದುವೆ ಆಗಿ ಸ್ವಲ್ಪ ಸಮಯದಲ್ಲಿ ನನ್ನನ್ನು ಬಿಟ್ಟು ಹೋದವರು ಇನ್ನೂ ಬರ್ಲಿಲ್ಲ. ಎಲ್ಲಿಗೆ ಹೋದ ನಿನ್ನ ಯಜಮಾನ? ಘಟ್ಟಕ್ಕೆ ಹೋಗಿದ್ದಾರೆ. ಘಟ್ಟಕ್ಕೆ ಹೋದ್ನಾ? ಇವತ್ತು ನಾಳೆ ಬರ್ಬೋದೆನ್ನುವ ನಿರೀಕ್ಷೆಯಲ್ಲಿ ನಾನಿದ್ದೆ ಸ್ವಾಮಿ. ಅಜ್ಜಿ, ಮಕ್ಕಳೆಷ್ಟು ನಿನಗೆ? ಮಕ್ಕಳು ಏನ್ ಕೇಳ್ತೀರಿ? ಯಜಮಾನರು ಹೋದ್ಮೇಲೆ ಮಕ್ಕಳು ಆಗ್ತದ? ಆಗುದಿಲ್ಲ. ಮಾತಾಡ್ತೀರಿ ನೀವು? ಹೌದಲ್ಲ? ಹೌದು. ಹೌದಾ? ಆದ್ರೆ ಏನ್ ಮಾಡು ಸ್ವಾಮಿ, ಯಜಮಾನರು ಹೋಗುವಾಗ್ಲೇ ನಾನು 3 ತಿಂಗಳು ಗರ್ಭಿಣಿಯಾಗಿದ್ದೆ. ಸ್ವಂತ ನೀನೆ? ಸ್ವಂತ ಅಂದ್ರೆ ಬೇರೆಯವರ? ಗೊತ್ತಿಲ್ಲ. ಏನ್ ಮಾತಾಡ್ತೀರಿ ನೀವು? ಹಾಗಲ್ಲ, ನಾನೇ ನಮ್ಮ ಯಜಮಾನ್ರಿಂದ 3 ತಿಂಗಳು ಗರ್ಭಿಣಿ ಆಗಿದ್ದೆ ನಾನು. ಹೌದಾ? ಹೌದು. ಆಮೇಲೆ ಒಂದು ಮಗುವಿಗೆ ತಾಯಿಯಾದೆ ನಾನು. ಗಂಡ ಹೆಣ್ಣ? ಗಂಡ ಹೆಣ್ಣ? ಮಗು ಗಂಡು ಸ್ವಾಮಿ. ಹೌದಾ? ಹೌದು. ಆದ್ರೆ ಎಲ್ಲಿ ನಿನ್ ಮಗ? ಎಲ್ಲಿ ನಿನ್ ಮಗ? ಮಗ ಈಗಿಲ್ಲ. ಎಲ್ಲೋದ? ಬೆಳೆದು ದೊಡ್ಡವನಾದ್ಮೇಲೆ ನನ್ನ ಹತ್ರ ಯಾವಾಗ್ಲೂ ಬಂದು ಅಪ್ಪ ಎಲ್ಲಿ ಅಂತ ಕೇಳುದು. ನೀ ಏನಂದೆ? ನಾನು ಯಾರನ್ನು ತೋರಿಸುದು? ನೀವಾದ್ರೂ ಇದ್ರೆ ನಿಮ್ಮನ್ನು ತೋರಿಸ್ತಿದ್ನೋ ಏನು? ಸುಮ್ಮನಿರಜ್ಜಿ, ನೀವು ಈಗ ಬಂದ್ರಿ ಅಷ್ಟೇ. ಆದ್ರೆ ನಿಮ್ಮ ಅಪ್ಪ ಘಟ್ಟಕ್ಕೆ ಹೋಗಿದ್ದಾರೆ ಮಗ ಅಂದೆ.
ಆಗ ಅವ ಹೇಳಿದ ಹಾ. ನಾನೇ ಹೋಗಿ ಹುಡುಕಿಕೊಂಡು ಬರ್ತೇನೆ, ನೀನ್ ಸುಮ್ನಿಲ್ಲಮ್ಮ ಅಂತ ಹೇಳಿದ. ಈಗ ನಿನ್ನ ಮಗ ಘಟ್ಟಕ್ಕೆ ಅಪ್ಪನನ್ನು ಹುಡುಕ್ಲಿಕ್ಕೆ ಹೋಗಿದ್ದಾನೆ. ನಿನ್ನ ಗಂಡ ಅರ್ಥಾತ್ ಅವನ ಅಪ್ಪನ ಹುಡುಕ್ಲಿಕ್ಕೆ ಹೋಗಿದ್ದಾನೆ. ಹೌದು. ಹಾಗೆ ಹೋಗಿದ್ದಾನ, ಚಡ್ಡಿ ಹಾಕೊಂಡಿದ್ದಾನ? ವಾ, ಹಾಗೆ ಹೋಗಿದ್ದಾನ, ಚಡ್ಡಿ ಹಾಕೊಂಡಿದ್ದಾನ? ಎಂತ ಮಾತಾಡ್ತೀರಿ, ಅಷ್ಟು ದೊಡ್ಡ ಹುಡುಗ ಹಾಗೆ ಹೋಗ್ಲಿಕ್ಕೆ ಆಗ್ತದ? ಗೊತ್ತಿಲ್ಲ. ಚಡ್ಡಿ ಹಾಕೊಂಡೇ ಹೋಗಿದ್ದಾನೆ. ಏ ಅಜ್ಜಿ ವಾ, ತಾಡಿ, ಹಾ, ನಿನ್ನ ಗಂಡ ಪದ್ಮನಾಭ ಬಿಟ್ಟು ಹೋಗುವಾಗ ನೀನು ಗರ್ಭಿಣಿ, ಹೌದು ಅದ್ರ ನಂತರ ನೀನು ಗಂಡು ಮಗುವಿಗೆ ತಾಯಿ ಆದೆ. ಹೌದು. ಈಗ ಆ ಮಗನಿಗೆ ನಿನ್ನ ಗಂಡನ ಗುರ್ತ ಉಂಟಾ? ಇಲ್ಲ ಅವನ ಅಪ್ಪನ ಗುರ್ತ ಉಂಟಾ? ಇಲ್ಲ. ಈಗ ಅವ್ನು ಘಟ್ಟಕ್ಕೆ ಹೋಗಿ ಯಾರನ್ನಾರು ಅಪ್ಪ ಅಂತ ಕರ್ಕೊಂಬಂದ್ರೆ ನೀ ಏನು ಮಾಡ್ತೆ? ಓ, ಅದು ಒಂದು ಸಮಸ್ಯೆ ಆಯ್ತಲ್ಲ. ಅಲ್ವಾ? ಇಷ್ಟು ಸಮಯ ನನ್ನ ಗಂಡ ಬರ್ಲಿಲ್ಲ. ಬರ್ಲಿಲ್ಲ. ಈಗ ನಿಮ್ಮ ಮಾತು ಕೇಳಿದಾದ್ಮೇಲೆ ನಾನೊಂದು ತೀರ್ಮಾನ ಮಾಡಿದೆ. ಏನಜ್ಜಿ? ನನ್ನ ಮಗ ಯಾರನ್ನು ಅಪ್ಪ ಅಂತೇಳಿ ಕರ್ಕೊಂಡ್ ಬರ್ತಾನೋ ಹಾ. ಅವನೇ ನನ್ನ ಗಂಡ ಅಂತ ನಾನು ತಿಳಿತೇನೆ. ಅವನ್ನೇ ಖಾಯಂ ಮಾಡಿಬಿಡೋದು. ಒಂದು ವೇಳೆ ನಿಮ್ಮನ್ನೇ ಅವ ಅಪ್ಪ ಅಂತ ಕರ್ಕೊಂಡ್ ಬಂದ್ರು ನೀವೇ ನನ್ನ ಗಂಡ ಆಗುದಕ್ಕೆ ತೊಂದರೆ ಇಲ್ಲ. ಸುಮ್ಮನಿರಜ್ಜಿ, ನಿಮ್ಗೆ ವಯಸ್ಸು ಸ್ವಲ್ಪ ಸಣ್ಣದು, ನಮ್ಗೆ ಒಂಚೂರು ಹೆಚ್ಚು ಹೊಂದಾಣಿಕೆ ಆಗ್ಬೋದು. ನಿನ್ನ ವಯಸ್ಸಿನ ಅಜ್ಜಿ ಇದ್ದಾಳೆ ನನಗೆ ಗೊತ್ತುಂಟಾ? ಸುಮ್ಮನಿರಿ ಅದೆಲ್ಲ. ಹಾ. ಅಲ್ಲಿ ಏನ್ ಮಾಡುದು ಸ್ವಾಮಿ, ನಮ್ ಗಂಡ ಯಾಕೆ ಹೀಗೆ ಹೋದ್ರಂತ ಈಗ ನನಗೆ ತಲೆಗೆ ಹೊಳಿತದೆ. ಸುಳ್ಳಲ್ಲ, ಯಾಕೆ? ನಿಜವಾಗಿಯೂ ನಮ್ಮ ಯಜಮಾನರು ಚಿನ್ನದ ತುಂಡೆ ಅವಳು, ಹಾ. ಕರುಣಾಕರ ಅವಳು. ಹಾ. ಯಾರೋ ನನ್ನ ವಿಷಯದ ಬಗ್ಗೆ ಕಿವಿ ಉಳಿದ್ದಾರೆ. ಹೌದಾ? ಹಾಗಾಗಿ ನನ್ನ ಮೇಲೆ ತಲೆ ಬಿಸಿ ಮಾಡ್ಕೊಂಡು ಹೋದವರು, ಮಾತಾಡದೆ ಹೋದವರು ಇನ್ನು ಮುಖ ತೋರಿಸಲಿಲ್ಲ. ಹೌದೇನೆ ಅಜ್ಜಿ? ಅವರಿಗೆ ಯಾವಾಗ ಬುದ್ಧಿ ಕೊಡ್ತಾರೋ ನನ್ನ ಹತ್ರ ಮಾತಾಡ್ಲಿಕ್ಕೆ ನಾನು ಕಾಯ್ತಾ ಇದ್ದೇನೆ. ಇನ್ನು ಒಂದು ವಾರದಲ್ಲಿ ಮಾತಾಡ್ತಾರೆ. ಪದ್ಮನಾಭ ಬುದ್ಧಿ ಕೊಡ್ತಾ? ಅದೇ ಪದ್ಮನಾಭ ಬುದ್ಧಿ ಕೊಡ್ತಾ ನಿರೀಕ್ಷೆಯಲ್ಲಿದ್ದೇನೆ. ಹೌದಾ ಅಜ್ಜಿ? ಅಲ್ಲಿ ಬಂದವರಿಗೆ ಅಡಿಗೆ ಮಾಡಿ ಬಡಿಸುವ ಕೆಲಸವನ್ನು ನಾನು ಹೌದಾ? ಈಗ ರೂಢಿಸಿಕೊಂಡಿದ್ದೇನೆ ಸ್ವಾಮಿ. ಹೆಣ್ಣಾದವಳನ್ನು ಹೊಟ್ಟೆ ಹೊಡಿಬೇಡವಾ? ಹೌದೌದು. ಅದಕ್ಕೆ ಹೌದು. ನಿನ್ನೆ ಮೊನ್ನೆಲ್ಲ ತುಂಬಾ ಜನ ಬಂದಿದ್ರು. ಹಾ. ಇವತ್ತು ಯಾರು ಬಂದಂಗಿಲ್ಲಪ್ಪ ನಮ್ಮ ಹೌದಾ? ಮನೆಯಲ್ಲಿ. ಏನ್ ಮಾಡ್ತಾ, ಯಾರು ಮಾಡಿಟ್ರಿ, ಯಾರಾದ್ರೂ ಬಂದ್ರೆ ಬಯಸುದಂತೆ. ಹೌದಾ? ಯಾರೋ ಒಂದು ಏನೋ ಬಳೆ ಸ್ವರ ಕೇಳಿದಾಗ ಆಗ್ತದಲ್ಲ. ಯಾರು? ಅಜ್ಜಿ ವಾ, ನಮಸ್ಕರಿಸಿಕೊಂಡೆ. ಏನ್ ಮಗ, ಏನ್ ಮಗ, ಏನ್ ಮಗ, ಮಗ ಬರುವವಳನ್ನು ಕಂಡು ಅಜ್ಜಿಯು ಹರುಷದಳಿದುಕೊಂಡು ಮರೆಮಾದರೆ ನೀನರು ಬೇಕಾದು ಕರುಣಿಪೆಯನಿದು ಪಾರಸಿಯು ನುಡಿದಳು. ಮಗ ಅಜ್ಜಿ ಯಾರು ಅಂತೇಳಿ ಗೊತ್ತಾಗ್ಲಿಲ್ಲ. ನೇರವಾಗಿ ನಮ್ಮ ಮನೆಯೊಳಗೆ ಬಂದೆ ನೀನು. ಹೌದಜ್ಜಿ. ನಿನ್ನ ಮುಖವನ್ನು ನೋಡುವಾಗ ದೊಡ್ಡ ಮನೆಯಲ್ಲಿ ಹುಟ್ಟಿದ ಹೆಣ್ಣಿನ ಹಾಗೆ ಕಾಣ್ತಿ ಮಗ ನೀನು. ಯಾರು ಮಗ? ಎಲ್ಲಿಂದ ಬಂದೆ ಮಗ? ನಿನ್ಗೆ ಮದುವೆ ಆಗಿದೆ ಮಗ? ನಿನ್ನ ಕುಟುಂಬ ಸಂಸಾರ ಎಲ್ಲಿದೆ ಮಗ? ಮುಖ ಹೀಗೆ ಬಾಡಿದೆ ಯಾಕೆ ಮಗ? ಹೇಳು ಮಗ, ಹೇಳು ಮಗ, ಹೇಳು ಮಗ. ನಿಮ್ಮ ಎಲ್ಲ ಪ್ರಶ್ನೆಗೆ ಉತ್ತರಿಸುವುದಕ್ಕೆ ಸಾಧ್ಯ ಇಲ್ಲ ಅಜ್ಜಿ. ಯಾಕೆ? ಆದ್ರೆ ಬಂದ ಕಾರಣವನ್ನು ಹೇಳಬಹುದು. ಏನ್ ಮಗ? ಕೊಡಲಾಸರೆಯನಗೆ ನೆನೆಸುವೆ ಬಡವಿಯು ನೀನಿನಗೆ ಒಡವೆಯ ನೀಯುವೆ ಬಡದಿರು ಸಂಶಯ ನುಡಿ ನಿನ್ನಿರವನು ಅಡುಗೂಲಜ್ಜಿಯೇ ಅಜ್ಜಿ, ನಾನೊಬ್ಬಳು ಹತಭಾಗ್ಯ ಹೆಣ್ಣು. ನೀವ್ ಹೇಳಿದಾಗೆ ಒಳ್ಳೆ ಮನೆಯಲ್ಲಿ ಹುಟ್ಟಿದವಳು. ಯಾಕೆ ಹೀಗಾದೆ? ಸ್ಥಿತಿ ಯಾಕೆ ಹೀಗಾಯ್ತು ಕೇಳಿಬೇಡಿ ಅಜ್ಜಿ. ಹೇಳುವ ಸ್ಥಿತಿಯಲ್ಲಿ ನಾನಿಲ್ಲ. ಹಾಗಾದ್ರೆ ನಾನು ಕೇಳುದಿಲ್ಲ ಮಗ. ನಾನು ಮದುವೆ ಆದವಳು ಅಷ್ಟೇ ಅಲ್ಲ, ಗರ್ಭಿಣಿಯೂ ಹೌದಜ್ಜಿ. ಹೌದಾ? ಹೌದು. ನಿಮ್ಮಲ್ಲಿ ಆಸರೆಗಾಗಿ ಬಂದವಳು. ಆಸರೆಯನ್ನ ಕೊಟ್ಟು ಇಟ್ಕೊಳ್ತೀರ ನೀವು. ಹಾಗೊಮ್ಮೆ ಇಟ್ಕೊಳ್ತೀರಿ ಅಂತಾದ್ರೆ ಈ ಒಡವೆಯೆಲ್ಲ ನಿಮಗೆ ಅಜ್ಜಿ. ಆಶ್ರಯ ಕೊಡ್ತೀರ ನೀವು. ಅದಕ್ಕಾಗಿ ಚಿಂತೆ ಮಾಡ್ತಾ ಇದೆಯಾ ಮಗ? ಬರಿದೇತಕ್ಕೆ ಚಿಂತೆ ನಿನಗಾಸರೆಯುವುದಿಲ್ಲಂತೆ ಹರುಷದಲ್ಲಿ ಎನ್ನಯ್ಯ ಮನೆಯೊಳಗಿರುವುದು ಕೊರತೆಯು ಬಾರದ
ತೆರದಲ್ಲಿ ನೋಡ ಶಂಭೋ ಶಂಕರ ಕೊರತೆಯು ಬಾರದ ತೆರದಲ್ಲಿ ನೋಡುವೆ ಹರುಷದಲ್ಲಿ ಎಣ್ಣೆಯ ಮನೆಯೊಳಗಿರುವುದು ಹರುಷದಲ್ಲಿ ಎಣ್ಣೆಯ ಮನೆಯೊಳಗಿರುವುದು ಹರುಷದಲ್ಲಿ ಎಣ್ಣೆಯ ಮನೆಯೊಳಗಿರುವುದು ಕೊರತೆಯು ಬಾರದ ತೆರದಲ್ಲಿ ನೋಡುವೆ ಕೊರತೆಯು ಬಾರದ ತೆರದಲ್ಲಿ ನೋಡುವೆ ಹೀಗಿಡದಿನ ತಾಗಿಡದಿನ ಹೀಗಿಡದಿನದಿಂದ ತಾಗಿಡದಿನ ಹೀಗಿಡದಿನ ಹೀಗಿಡದಿನದಿಂದ ನದೀನ್ ಹೀದರಿನ ನದೀಂದರಿಂದಲೇ ನದೀನ್ ಹೀದರಿನ ಕುರುಡುದಂ ನಿನ್ನದು ತೋಂ 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 ದಿನ ತೋಂ 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 ದಿನದು ಕೊಡುಗುಡುದಂ ದಿನದು ತೈದದೋಂ ನಿನ್ನದು ತೈದದೋಂ ನಿನ್ನದು ಈಗ ತಿನ್ನದು ತಿನ್ನದು ಕುಟ್ಟು ತಿನ್ನದು ಕೊರತೆಯು ಬಾರದ ತೆರದಲ್ಲಿ ನೋಡುವೆ ಅಜ್ಜಿ ಮಗ ಯಾಕೆ ನಿಮಗೆ ಕೊಡುದಿಲ್ಲ ಮತ್ತೆ ಕುಣಿಯೋದನ್ನು ಬಿಡುವುದಿಲ್ಲ ಈಗೇನು ಮಗ ಹಾ. ಒಂದ್ 50 ವರ್ಷದ ಹಿಂದೆ ನೋಡ್ಬೇಕಿತ್ತು ನಾನು ಏನು ಕುಡಿತಿದ್ದೆ ನೋಡಿದ್ರೆ ಅರ್ಥ ಆಗ್ತದೆ ಅಜ್ಜಿ ಈಗ ಇಷ್ಟು ಕುಣಿತೀರಿ ಮತ್ತೆ 50 ವರ್ಷದ ಹಿಂದೆ ಎಷ್ಟಿರ್ಬೋದು ಈಗ ಮನಸ್ಸು ಓಡ್ತದೆ ಕೈಕಾಲು ಓಡುದಿಲ್ಲ ಮಗ ಪ್ರಾಯ ಆದ್ಮೇಲೆ ಎಲ್ಲರಿಗೂ ಹಾಗೆ ಅಲ್ವ ಅಜ್ಜಿ ಪ್ರಾಯ ಆಗಿದೆ ಅಂತೇಳಿ ನಿನಗೆ ಗೊತ್ತುಂಟು ನನಗೆ ಗೊತ್ತುಂಟು ಅವ್ರಿಗೆ ಗೊತ್ತಿದ್ಯಾ ಮನಸ್ಸಿಗೆ ಗೊತ್ತಾಗಿದೆ ಅವ್ರಿಗೆ ಬೇರೆ ಗೊತ್ತಿಲ್ಲ ಮತ್ತೆ ಅವನಿಗೂ ಗೊತ್ತಿಲ್ಲ ಅದಕ್ಕಿಂತಲೂ ಹೆಚ್ಚಾಗಿ ನಮ್ಮ ಮನಸ್ಸು ಓಡ್ತಾ ಉಂಟು ಹಾ. ಏನೇ ಆಗಲಿ ಮಗ ಅವರು ಬಾರಿಸಲಿಕ್ಕೆ ಇಷ್ಟಾದ್ರೂ ನಾನು ತಯಾರು ಮಾಡಿದೆ ಅಲ್ಲ ಅಜ್ಜಿ, ಅವ್ರು ತಯಾರು ಮಾಡಲಿಕ್ಕೆ ನಾನು ಇಷ್ಟಾದ್ರೂ ಕಾಲ ಹಾಕಿದೆ ಅಲ್ಲ ಅದು ನನ್ನ ಪುಣ್ಯ ಮಗ ಹೌದಜ್ಜಿ ಮಗ ಸುಧಾರಿಸ್ಕೊಳ್ಬೇಕು ನೀವು ಅಜ್ಜಿ ಸುಧಾರಿಸ್ಕೊಳ್ಳಿ ಮಗ ಏನೇ ಆಗಲಿ ನೀನು ಆಶ್ರಯ ಇಲ್ಲ ಅಂತೇಳಿ ತಲೆಬಿಸಿ ಮಾಡುದು ಬೇಡ ಮಗ ಮಗ ಓ. ಅದ್ರ ಬಗ್ಗೆ ಚೂರು ನೀನ್ ತಲೆಬಿಸಿ ಮಾಡುದು ಬೇಡ ಹಾ. ನೋಡು ನನ್ನ ಅವಸ್ಥೆ ನೋಡು ಗಂಡ ಇಲ್ಲದಿದ್ರೆ ಹೆಣ್ಣಾದವಳಿಗೆ ಬದುಕಲಿಗೆ ಎಷ್ಟು ಕಷ್ಟ ಉಂಟು ಅಂತೇಳಿ ನನ್ನ ಅನುಭವಕ್ಕೆ ಬಂದಿದೆ ಮಗ ನಿನ್ನ ನೋವಿನ ಬದುಕು ನನಗೆ ಆದರ್ಶವಾಗಿರ್ಲಿ ನಾನೇನು ಭಾಗವತರನ್ನು ಹಿಡ್ಕೊಂಡಿದ್ರಿಂದ ಇಷ್ಟು ವರ್ಷ ಮರ್ಯಾದೆಯಲ್ಲಿ ಅವ್ರ ನೆನಪಲ್ಲಿ ಕಾಲ ಕಳೀತಾ ಇದ್ದೆ ಮಗ ಸರಿ ಅಜ್ಜಿ ಕೆಲವೊಬ್ಬರೇ ಹಾಗೆ ಹಿಡ್ಕೊಳ್ಲಿಕ್ಕೆ ಆಗ್ತದಲ್ಲ ಹೌದು ನಿಮ್ಗೆಲ್ಲ ಆಗುದಿಲ್ಲ ಮಗ ಇಲ್ಲ. ನನಗೂ ಅವಳಿಗೂ ಹತ್ತದ ಕೈ ಇರುವುದರಿಂದ ಏನೋ ಸುಧಾರಿಸ್ಕೊಂಡಿದ್ದೆ ನಾನು ನೀನ್ ಗೊತ್ತಾಯ್ತು ನಿಮ್ಗೆ ಅಷ್ಟು ಕುಣಿಸುವ ಕೈ ಉಂಟು ಅಂತ ಮಗ ಅವರ ಕೃಪಾ ಕಟಾಕ್ಷ ನನ್ನ ಮೇಲೆ ಉಂಟಾ ನನ್ನ ಕೃಪಾ ಕಟಾಕ್ಷ ನಿನ್ನ ಮೇಲೆ ಬೀಳ್ತದೆ ಮಗ ಸರಿ ಅಜ್ಜಿ ನೀನೇ- ನನಗೆ ಆಶ್ರಯ ಕೊಡ್ತೀರಾ ಮಗ ಅದರ ಬಗ್ಗೆ ನೀನ್ ಚಿಂತೆ ಮಾಡ್ಬೇಕಾದ ಯೋಚನೆ ಮಾಡ್ಬೇಕಾದ ಅಗತ್ಯ ಇಲ್ಲ ಒಡವೆ ಇಲ್ಲ ನಿಮಗೆ ಯಾರಿಗೆ ನನಗೆ ಯಾಕೆ ಮಗ ನನಗೆ ಯಾಕೆ ಒಡವೆ ನನಗೆ ಯಾಕೆ ನನ್ನ ಈ ಹಳೆ ಕೊರಳಿಗೆ ಈ ಒಡವೆ ಎಲ್ಲ ಯಾಕೆ ಮಗ ಅಜ್ಜಿ ವಾ, ನೀವು ದುಡಿದು ತಿನ್ನುತ್ತಿರುವವರು ನಿಮಗೆ ಬೇರೆ ಆದಾಯ ಇಲ್ಲ ನಮ್ಗೆ ಏನಿಲ್ಲ ನನಗೆ ಈ ಒಡವೆ ಯಾಕೆ ಹಾಗೆ ನನ್ನ ಮನಸ್ಸಿನ ಒಡವೆ ನನ್ನಿಂದ ದೂರಾಗಿ ಹೋದ್ಮೇಲೆ ಮತ್ತೆ ದೇಹದ ಮೇಲಿನ ಒಡವೆ ಯಾಕೆ ಹೇಳಿ ಈಗ ನಾನು ಬೇಡ ಅಂತ ಹೇಳಿದ್ರೆ ನಿನ್ಗೆ ಬೇಸರ ಆಗ್ತದೆ ನಾನು ಕೊಡುದೇ ನಾನು ಹೇಳಿದ್ದು ನನಗೆ ಹಾಕೊಳ್ಳಿಕ್ಕೆ ಬೇಡ ಅಂತೇಳಿ ಮಾರ್ಲಿಕ್ಕೆ ಬೇಡ ಅಂತ ಹೇಳಿದೆ ನಾ ಹೌದಾ ನಿನ್ನನ್ನು ನಿನ್ನ ಹೊಟ್ಟೆಯಲ್ಲಿ ಬೆಳೆಸಿರುವ ಮಗುವನ್ನು ಸಾಕಬೇಕಾದ್ರೆ ಇದನ್ನು ಯಾರಿಗಾದ್ರೂ ಮಾರಿ ಆಮೇಲೆ ಬೇಕಾದಷ್ಟು
ಹಣ ತಂದು ನಿನ್ನನ್ನು ಒಳ್ಳೆ ರೀತಿಯಲ್ಲಿ ಸಾಕ್ತೇನೆ ಮಗ. ಆದೀತಜ್ಜಿ, ನನ್ನ ಭಾಗ್ಯ ಅಂತ ತಿಳ್ಕೊಳ್ತೇನೆ. ನನಗೆ ಬೇರೆ ಮಕ್ಕಳಿಲ್ಲ ಮಗ. ಇವತ್ತಿಂದ ನಿನ್ನನ್ನೇ ಮಗಳು ಅಂತ ಒಡವೆ ಇರುವವರಿಗೆ ನಾನು ನೋಡ್ತೇನೆ. ಮಗ ಮಕ್ಕಳೆಲ್ಲ ನಾನೇ. ಹೌದಾ? ಏನಜ್ಜಿ? ಅಲ್ಲ, ಒಡವೆ ಉಂಟಲ್ಲ ಹಾಗೆ ನಿನ್ನ ನೋಡ್ತೇನೆ ಅಂತ ತಲೆ ಬಿಸಿ ಮಾಡಿ. ತುಪ್ಪದಿಂದ ಬಾಯಲ್ಲವೇ ತಪ್ಪಿ ಹೋಗ್ತದೆ, ಬನ್ನಿ ಅಜ್ಜಿ. ಹೌದು ಮಗ, ನಮ್ಗೆ ತುಪ್ಪ ತಿನ್ನಿತ್ತು. ನಿಮ್ಮನೆ ಒಳಗೆ ಹೀಗೆ ಅಜ್ಜಿ ಮತ್ತೆ ಹೊರಗಿದ್ರೆ ಹೇಗೆ? ನಾನು ಯೌವನದಲ್ಲೇ ಕಾಯಿಲಾಗಿದ್ದೇನೆ, ಈಗ ಜಾರುವುದು ಹೆಚ್ಚ. ಬಾ ಮಗ, ಬಾ. ಕಡೆಯ ಯತ್ನವೀದೆಂದು ಬಂಧನ ಸರಳಿಸುತ್ತ ಮದನಂಗಿ ಕೈ ಮುಗಿದಡಿಯಾಗಿ ಮನದೊಲವಾರು ಹಿರಳಾಗ ವಿಲಾಸದಲ್ಲಿ ಪರಮ ಸುಂದರ ಕುಲಪ ತ್ಯಜಿಸು ಪರಮ ಸುಂದರ ಕೋಪ ತ್ಯಜಿಸು ಸೋತ ತರುಣಿಯಲ್ಲವೇ ಕೃಪಯಿಸಿ ನೀ ಒರಿಸು ಸೋತ ತರುಣಿಯಲ್ಲವೇ ಕೃಪಯಿಸಿ ನೀ ಒರಿಸು ನದಿ ಮೀರಿ ನುಡಿದೆ ನದಿ ಮೀರಿ ನುಡಿದೆ ತಪ್ಪು ಮರೆತು ಮರಿಬೆ ಎಂದು ಬಂಧನ ಕಡಿದೆ ನದಿ ಮೀರಿ ನುಡಿ ತಪ್ಪು ಮರೆತು ಮರಿಬೆ ಎಂದು ಬಂಧನ ಕಡಿದೆ ಹೇಮಾಂಗದ ಅಬ್ಬಬ್ಬಬ್ಬಬ್ಬ, ಈ ಕೋಪದಲ್ಲೂ ಅದೆಷ್ಟು ಚಂದವೋ ನೀನು. ನಿನ್ನ ಸ್ಥಿತಿಯನ್ನು ಕಂಡಾಗ ನನಗೆ ನಗು ಬರುವುದಕ್ಕೆ ಆರಂಭ ಆಗ್ತಾ ಇದೆ. ಬೇಕಿತ್ತು ನಿನಗಿದೆಲ್ಲ. ಆ ಹೊತ್ತಿನಲ್ಲಿಯೇ ನಾನು ಹೇಳಿದೆ ನಿನ್ನಲ್ಲಿ, ನನ್ನನ್ನು ಮದುವೆಯಾದೆ ಅಂತಾದ್ರೆ ನೀನು ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಾಡಬಹುದು ಅಂತ. ಆ ಮಾತನ್ನು ಧಿಕ್ಕರಿಸಿದೆ ನೀನು. ಒಲಿದು ಬಂದಂತಹ ನನ್ನನ್ನು ತಿರಸ್ಕಾರ ಮಾಡಿದೆ. ಅದರ ಪರಿಣಾಮ ಏನಾಯಿತು? ಈ ಹೊತ್ತಿನಲ್ಲಿ ನೀನು ಸೆರೆಮನೆಯಲ್ಲಿ ಕೊಳೆಯುವ ಹಾಗಾಯಿತು. ಬೇಡ ಬಿಡು, ಕಳೆದುದರ ಕುರಿತಾಗಿ ನಾವು ಯಾಕೆ ಯೋಚನೆ ಮಾಡಿಕೊಳ್ಬೇಕು? ಮುಂದೆ ಆಗುವುದರ ಕುರಿತಾಗಿ ಸ್ವಲ್ಪ ಯೋಚನೆ ಮಾಡಿಕೊಂಡ್ರೆ ಸರಿಯಾದೀತೆ. ನೋಡು 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 ನೋಡು, ನನ್ನ ಮುಖ ನೋಡು. ನಿನ್ನ ಹಕ್ಕಿನವಳು ಮೊದಲಾಗಿ ಬಂದದ್ದು. ಪುಣ್ಯಾತ್ಮ, ಈಗಲಾದರೂ ನಿನ್ನ ಮನಸ್ಸನ್ನು ಬದಲಾಯಿಸು, ಕೃಪೆ ಇರಿಸು, ನನ್ನನ್ನು ಮದುವೆಯಾದೆ ಅಂತಾದ್ರೆ ಇನ್ನು ಮುಂದೆಯೂ ನಿನಗೆ ಸುಖ ಸಿಗುವುದಕ್ಕೆ ಸಾಧ್ಯತೆ ಉಂಟು. ನೋಡು, ಹಾಗೆ ಮನಸ್ಸು ಮಾಡ್ತೀಯಾ? ನನ್ನನ್ನು ಮದುವೆ ಆಗ್ತೀಯಾ? ಸಿಟ್ಟು ಇನ್ನೂ ಬಿಟ್ಟು ಹೋಗ್ಲಿಲ್ಲ ಪಾಪ. ಈ ಸಿಟ್ಟು ಯಾಕೆ? ನನ್ನ ಬಗ್ಗೆ ತಿರಸ್ಕಾರ ಭಾವನೆ ಯಾಕೆ? ನನಗೇನು ಅರ್ಥ ಆಗುವುದಿಲ್ಲ ಅಂತ ಮಾಡಿದೀಯ ನೀನು? ನನಗೆಲ್ಲ ಗೊತ್ತಾಗಿದೆ. ನಿರಾಸೆಯಾಯ್ತಲ್ಲ, ಆಸೆ ನಿರಾಸೆಯಾಯ್ತಲ್ಲ ನಲ್ಲ, ಆಸೆ ನಿರಾಸೆಯಾಯ್ತಲ್ಲ, ಮೆಚ್ಚಿನ ನಂಬಿಸಿ ಕೈ ಕೊಟ್ಟಳಲ್ಲ, ಮೆಚ್ಚಿನ ಸತಿ ನಂಬಿಸಿ ಕೈ ಕೊಟ್ಟಳಲ್ಲ, ವನ ಸೇರ್ತಾಳಲ್ಲ, ವನ ಸೇರ್ತಾಳಲ್ಲ. ದೋಷದಿವು ಎನ್ನ ನೀ ಒರಿಸು ಬಾಬಾ, ದೋಷದಿವು ಎನ್ನ ನೀ ಒರಿಸಿ ಅವಂತಿಸ ಬಟ್ಟವ ನೀವ, ಅವಂತಿಸ ಬಟ್ಟವ ನೀವ ಮನದಾಸೆ ಫಲಿಸೆ. ಆಸೆ ನಿರಾಸೆಯಾಯ್ತಲ್ಲ, ಮೆಚ್ಚಿನ ಸತಿ ನಂಬಿಸಿ ಕೈ ಕೊಟ್ಟಳಲ್ಲ.
ಆಸೆ ನಿರಾಸೆಯ ಈತಲ್ಲ, ಮೆಚ್ಚಿದ ಸತಿ ಕೈ ಕೊಟ್ಟು ಹೋದಳಲ್ಲ. ಅಬ್ಬಬ್ಬಬ್ಬಬ್ಬ, ನಿನಗೆ ಈ ಸಿಟ್ಟು ಯಾಕಿದೆ ನನಗೆ ಈಗ ಅರ್ಥ ಆಯ್ತು ಬಿಡು. ಯಾಕೆಂದ್ರೆ ಒಬ್ಬಳ ಮೇಲೆ ಮನಸ್ಸಲ್ಲಿ ಇರಿಸಿದವನು ನೀನು. ಅಂತಹ ಹೆಣ್ಣೆ ನಿನಗೆ ಕೈ ಕೊಟ್ಟು ಮೋಸ ಮಾಡಿ ಓಡಿ ಹೋದ್ಲಲ್ಲ ಅನ್ನುವಲ್ಲಿಗೆ ನಿನಗೆ ಸಿಟ್ಟು ಅಲ್ವೇ? ಹೋಗ್ಲಿ ಬಿಡು, ಅವಳಲ್ದಿದ್ದು ಏನಂತೆ. ಅವಳಿಗಿಂತಲೂ ಚೆನ್ನಾಗಿರುವಂತಹ ನಾನೇ ಒಲಿದು ಬಂದಾಗ ತಿರಸ್ಕಾರ ಭಾವನೆಯನ್ನು ಇರಿಸಿಕೊಳ್ಳಬೇಡ. ಪಾಲಿಗೆ ಬಂದದ್ದು ಪಂಚಾಮೃತ ಎಂದು ಸ್ವೀಕರಿಸಿಕೊಳ್ಳುವಂತಹ ಮನೋಭಾವವನ್ನು ಬೆಳೆಸಿಕೊ. ನೋಡು, ನಿನ್ನ ಹಕ್ಕಿನವಳು ನಾನು ಬಂದಿದ್ದೇನೆ. ನನ್ನನ್ನು ಮದುವೆಯಾಗಿ ಸಂತೋಷವಾಗಿ ಈ ನಾಡಿಗೆ ಅರಸನಾಗಿ ನೀನು ಮೆರೆಯಬಹುದಂತೆ. ಹಾಗೆ ಮನಸ್ಸು ಮಾಡ್ತೀಯಾ? ಮದುವೆ ಆಗ್ತೀಯಾ? ನಲ್ಲ ಅಬ್ಬ, ಒಂದು ಕೆಲಸ ಮಾಡುವ, ನಿನಗೆ ಮಾತಾಡ್ಲಿಕ್ಕೆ ನಿನಗೆ ಕೂತ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ನಿನ್ನ ಕೈ ಕಟ್ಟಿದ್ದನ್ನು ಬಿಡಿಸಿದ್ದೇನೆ ನೋಡ, ಒಂದು ಉತ್ತರ ಕೊಡಂತೆ. ಹಾಗೆ ಮದುವೆ ಆಗ್ತೀಯಾ? ಏನು ಇದು? ಮದುವೆಯ ಪಿತ್ತ ನಿನ್ನ ತಲೆಗೆ ಏರಿದೆ. ನಿನಗೆ ಇರ್ಲಿಲ್ವೇ? ಇದಕ್ಕೆ ಸರಿಯಾದ ಔಷಧಿ ನಾನು ಮಾಡ್ತೇನೆ ನಿನ್ಗೆ. ಅಂದ್ರೆ ಅಯ್ಯೋ, ಏನ್ ಮಾಡ್ತಾ ಇದೀಯಾ? ಅಯ್ಯೋ, ನಿನ್ನ ಪ್ರೀತಿ ಮಾಡ್ತಾ ಇದ್ದೆ. ಅಯ್ಯೋ, ಮದುವೆ ಅಂದ್ರೆ ಹೇಗೆ ಏನೋ ಹಾಗೆ. ಅಯ್ಯಯ್ಯೋ, ಮೆಲ್ಲ ಕಟ್ಟೋ, ನೋವಾಗ್ತದೆಯೋ? ಅಯ್ಯಯ್ಯೋ, ಹೇಮಾಂಗದ ಏನೋ ಇದು? ಅಯ್ಯಯ್ಯೋ, ಮತ್ತೆ ಹೊಡಿತೀರ ನೀನು? ಮೆಚ್ಚಿನಾಪತಿ ನಂಬಿಸಿ ಕೈ ಕೊಟ್ಟನಲ್ಲ, ಕೈ ಕೊಟ್ಟಿದನಲ್ಲ ನಲ್ಲ. ಅಯ್ಯೋ, ಏನ್ ಗ್ರಾಚಾರ ಇದು? ನನಗಿಲ್ಲಿ ಹೊಟ್ಟೆ ಉರಿತಾ ಇದೆ, ನಿನಗೆ ಸಂತೋಷ ಆಗ್ತಾ ಇದೆ. ಮೆಚ್ಚಿದನಲ್ಲ, ಕೈ ಕೊಟ್ಟನಲ್ಲ. ನಿಮ್ಮ ರಾಗಕ್ಕೊಂದಿಷ್ಟು ಬೆಂಕಿ ಹಾಕ್ಲಿಕ್ಕೆ ಏನ್ ಮಾಡ್ಲಿ? ಮೋಸದಿಂದ ನನ್ನ ಕೈಯನ್ನು ಕಟ್ಟಿ ಹೊರಟೇ ಹೋದನಲ್ಲ. ಅಯ್ಯೋ, ಒಳ್ಳೆ ಕತೆ. ಯಾರಲ್ಲಿ ಬಾರ ಈ ಕಡೆಗೆ. ಇದು ಒಳ್ಳೆ ಗ್ರಾಚಾರ ಆಯ್ತಲ್ಲ. ಬಾರ ಈ ಕಡೆ ಅಂತ ಹೇಳಿದ್ರೆ ಮನೆಗೆ ಬಿಟ್ಟ ಇವ. ಏನು ಮನೇಲಿ ಇದೆಯಾ ನೀನು? ಹೇಳ ಮೇಲೆ. ನಮ್ಮ ತಲೆ ವಿಷಯ ನಮಗೆ ನಿಮ್ದು ಒಂದು ಹೇಳ ಮೇಲೆ. ನೀನೇನು ಮನೆಯಲ್ಲಿ ಇದೆಯಾ? ಹೆಂಡತಿ ಮಾತಾಡ್ತಿದ್ಯಾ ನೀನು? ಕರೆದದ್ದು ಯಾರಂತ ನೋಡಿದ್ಯಾ ನೀನು? ನೀವು ಕರೆದದ್ದ? ನಾನೇ ಕರೆದದ್ದು. ವಿಷಯ ಏನು? ಕೊಟ್ಟು ಸಂಬಳದ ಸರಿ ಕೆಲಸ ಮಾಡ್ಬೇಕೇನು? ಆಯ್ತು. ಬಂದು ಬಿದ್ಕೊಳ್ಳೋದಲ್ಲ. ನನ್ನ ಸರಿ ನೋಡಿದ್ಯಾ ನೀನು? ನೋಡ್ತಾ ಇದ್ದೇನೆ. ನೋಡ್ತಾ ಇದೀಯಾ? ಹೌದು. ಏನೋ ನೋಡ್ತಾ ಇದ್ದೀ? ಅಯ್ಯೋ, ಈ ಕಷ್ಟದಲ್ಲಿ ಇದ್ದೇನೆ, ಬಂಧನ ಕೊಳಪಟ್ಟಿದ್ದೇನೆ. ಅಯ್ಯೋ ಪುಣ್ಯಾತ್ಮ, ಒಂದು ಬಾರಿ ನನ್ನ ಗಂಟು ಬಿಡಿಸೋ. ನಾನಾ? ನೀನೇ. ಯಾರ್ಯಾರು ಹಾಕಿದ್ ಗಂಟು ಬಿಡಿಸ್ಲಿಕ್ಕೆ ನಾನು ಜನವ? ಗ್ರಾಚಾರವೇ, ನೀನು ಇಟ್ಕೊಂಡಿದ್ದೆ ಯಾಕೆ ಮತ್ತೆ? ಅದಕ್ಕೆ ಇಟ್ಕೊಂಡದು. ಹೌದಾ? ಗಂಟು ಬಿಡಿಸ. ಗಂಟು ಬಿಡಿಸಿದ್ರೆ ಏನು? ಇದು ಒಳ್ಳೆ ಗ್ರಾಚಾರ. ಕಾರ್ಯ ಆಗ್ಬೇಕು ಅಂತಂದ್ರೆ ಕತ್ತೆ ಕಾಲ ಅದು ಹಿಡಿಬೇಕಂತೆ. ಒಟ್ಟು ಇವನಿಗೆ ಒಂದು ಕಾಲ ಏನೋ ಸಿಗದಿಲ್ಲ, ಇವ್ ಗಂಟು ಬಿಡಿಸುವ. ನಮಗೆ ಒಟ್ಟು ಬಂಧನ ಬಿಡುಗಡೆ ಆಗ್ಬೇಕು. ಒಂದು ಕೆಲಸ ಮಾಡ, ನಿನ್ಗೆ ಏನು ಬೇಕು ಕೇಳು, ನಾನು ಕೊಡ್ತೇನೆ. ಏನು ಕೊಡ್ತೀರಾ? ಹಾಗಾದ್ರೆ ಓದೊಂದೆರಡು ಕೊಡಿ. ಎರಡು ನೀನು ಓದು. ನಿನ್ನ ಕಣ್ಣು ನಿನಗೆ ಹಣೆ ಬರ ಕೆಟ್ಟವನು. ನಿನಗೆ ಕೊಟ್ಟು ಸಲಿಗೆ ಹೆಚ್ಚಾಯ್ತೇನು? ಏನು ಏನು? ಅದು ನಿಮ್ಮ ಸರದಲ್ಲಿರುವ ಮುತ್ತು ಮುತ್ತು ಬಾಯಿ ಬಿಟ್ಟು ಹೇಳಿಕೆ ನಿನಗೆ ಸಂಕಟವ? ನಿನಗೆ ಎರಡು ಮುತ್ತು ಕೊಡಿ. ಎರಡು ಮುತ್ತು ಸಾಕ? ಸಾಕು. ಎರಡಲ್ಲ 10 ಕೊಡುವ. ಒಂದು ಬಾರಿ ಗಂಟು ಬಿಡಿಸ. ಬಿಡಿಸ್ಲಾ? ಬಿಡಿಸ. ಬಿಡಿಸ್ಲಾ? ಬಿಡಿಸ. ಹಣೆ ಬರ ಕೆಟ್ಟವನೇ, ಹಾಳಾಗಿ ಹೋಗ್ಲಿಕ್ಕೆ ನೀನು ಏನು ತಿಳ್ಕೊಂಡಿಯಾ? ಮೈ ಮೇಲೆ ಬೀಳ್ತೀಯನಾ? ಗಂಟು ಬಿಡಿಸ್ಲಿಕ್ಕೆ ಹೇಳೋದು ನೀವೇ, ತುಳಿಯೋದೇ ನೀವೇ. ಹೌದು. ನನಗೆ ಅಗತ್ಯ ಉಂಟಾ? ನಾನು ಹೋಗ್ತೇನೆ. ಪುಣ್ಯಾಕ ಹೋಗ್ಬೇಡವಾ? ಈ ಕಡೆ ಬಿಡಿಸ. ಬಿಡಿಸುದಾ? ಬಿಡಿಸ. ಎರಡು ಮುತ್ತು. ಎರಡು ಮುತ್ತು ನೀರಿಗೆ ಕೊಡ್ತಿದ್ದು ಮತ್ತೆ ಯಾರಿಗೆ ಕೊಡೋದಾ? ನಿನಗೆ ಎರಡಲ್ಲ, ನಾನು 10 ಕೊಡ್ತೇನೆ ಅಂತ ಹೇಳಿದ್ದೇನೆ. ಹೌದಾ? ದೊಡ್ಡವರೆಲ್ಲ ಹೀಗೆ ಅಲ್ವಾ? ದೊಡ್ಡವರ ಕತೆ ಬಾಯಿ ಹಾಕಿ ಜಾಗತ್ತೆ. ಏನು ಮಾಡ್ಲಿ? ಒಟ್ಟಿನಲ್ಲಿ ಇವನಂತೂ ಕೈ ಬಿಟ್ಟು ಹೋದ. ಸರಿ, ಬಂಧನದಲ್ಲಿ ಸಿಲುಕಿಸಿದ ಮಾವ ಇವನು ಈ ರೀತಿಯಾಗಿ ಬಿಡುಗಡೆಗೊಂಡು ಹೋಗಿದ್ದಾನೆ ಅಂತ ಆದ್ರೆ ಇದು ಒಂದು ಒಳ್ಳೆ ಸಂದರ್ಭ. ನನಗೆ ಹೋಗಿ ಅವನಿಗೆ ಹೇಳ್ತೇನೆ. ಯಾರಿಗೆ? ನನ್ನ ಮಾವನಿಗೆ. ಇದಕ್ಕೊಂದು ವ್ಯವಸ್ಥೆ ಮಾಡ್ತೇನೆ. ಇಲ್ಲಿ ಇನ್ನೊಬ್ಬ ಇದ್ದಾನೆ ಇಲ್ಲಿಂದ ಬಿಟ್ಟು ಹೋಗುವವ, ಅವನಿಗೊಂದು ವ್ಯವಸ್ಥೆ ಮಾಡಬೇಕು. ನಿಮ್ಮ ಕುಮಾರನ ಸರಿಯು ಮುಕ್ತಗೊಳಿಸ ಸಚಿವ, ಸರಿಯು ಮುಕ್ತಗೊಳಿಸ ಸಚಿವ, ಎತ್ತಲ ಬಾಣ
ಕದಿಯ ಕದಿವೆತ್ತ ಮಾತೆ ಒಲೆದ ಮಾವಯ್ಯ ತಂಗಿ, ಮೋಸ ಆಯ್ತಲ್ಲ. ಯಾರಿಗೆ? ನೀವು ಯಾರೆಲ್ಲ ನಮ್ಮವರು ಅಂತ ನಂಬಿಕೊಂಡು ಬರ್ತಾ ಇದ್ದೀರೋ ಅಂತವರೇ ನಿಮಗೆ ಕೈ ಕೊಡೋದಕ್ಕೆ ಆರಂಭ ಮಾಡಿಬಿಟ್ರು ನೋಡಿ. ಇವತ್ತು ಮತ್ತಾರು ಮೋಸ ಮಾಡಿದ್ರೆ? ಇವತ್ತು ಯಾರ್ಯಾರು ಮೋಸ ಮಾಡಿದ್ದಲ್ಲ, ಯಾರು ತನಗೆ ಸೂಕ್ತವಾದಂತಹ ಸಲಹೆಯನ್ನು ಕೊಡ್ತಾರೆ ಅಂತ ಭಾವಿಸಿಕೊಂಡಿದ್ದೀರೋ ಅಂತಹ ಮಂತ್ರಿಯೇ ನಿಮಗೆ ಮೋಸ ಮಾಡಿದನಲ್ಲ. ಅಂತದ್ದೇನ್ ಮಾಡಿದ್ದಾನೆ? ತಪ್ಪು ಮಾಡಿದ್ದಾನೆ ಅನ್ನೋ ಕಾರಣಕ್ಕಾಗಿ ನಿಮ್ಮ ಮಗನ ನೀವು ಸೆರೆಮನೆಯಲ್ಲಿ ಇರಿಸಿದ್ದು ಹೌದಾ? ನಾನೇ ಇಟ್ಟವ. ನೀವೇ ಆಜ್ಞಾಪಿಸಿದವರು. ನಿಮ್ಮ ಆಜ್ಞೆಯನ್ನೇ ಅವ ಉಲ್ಲಂಘಿಸ್ತಾನೆ ಅಂತಾದ್ರೆ ಯಾರಿಗೂ ತಿಳಿದಿದ್ದ ಹಾಗೆ ಸೆರೆಮನೆಯಲ್ಲಿದ್ದಂತಹ ನಿಮ್ಮ ಮಗನನ್ನು ಮಂತ್ರಿ ಬಿಡುಗಡೆಗೊಳಿಸಿ ಕಳುಹಿಸಿ ಬಿಟ್ಟ. ಮತ್ತೆ ಹೇಗೆ ಮಾಡಿದ್ದ? ಅವನೇ ಹೀಗೆ ಮಾಡಿದ್ದು ಮಾವಯ್ಯ. ಅವನನ್ನ ಈ ಕಡೆ ಬರಲಿ ಮಂತ್ರಿ ಈ ಕಡೆಗೆ. ನಿನ್ನನು ಆತ್ಮ ಎನ್ನುವ ನಿನ್ನನು ಆತ್ಮ ಎನ್ನುವ ಸಭೆ ತೋರಿ ದ್ರೋಹ ಬಗೆಳೆಯ ಕೈಗೊಟ್ಟೆ ಮುಕ್ತ ಧರ್ಮನಿಧಿ ದೊರೆಗಳ ನಿನ್ನನ್ನು ಆಪ್ತ ಎನ್ನುವುದಾಗಿ ಭಾವಿಸಿದವ ನಾನು. ಅದೇ ರೀತಿಯಲ್ಲಿಯೇ ಕಂಡುಕೊಂಡವ. ನಮ್ಮ ರಾಜಕೀಯ ವ್ಯವಹಾರದಲ್ಲಿ ಈ ರೀತಿಯ ಏಳಿಗೆಯನ್ನು ನಾನು ಕಂಡದ್ದಿದ್ರಿ ಅದರಲ್ಲಿ ನಿನ್ನ ಪಾತ್ರವೇ ವಿಶೇಷವಾದದ್ದು ಎನ್ನುವಂತಹ ಭಾವನೆಯಿಂದ ಇದ್ದವ. ಆದ್ರೆ ನಾನಿಟ್ಟಿರುವಂತಹ ಭರವಸೆಗೆ ದ್ರೋಹ ಮಾಡಿಬಿಟ್ಟಿಯಲ್ಲ. ನಾನೇ ಕಟ್ಟಪ್ಪಣೆಯನ್ನು ಹೊರಡಿಸಿ ಸೆರೆಯಲ್ಲಿರಿಸಿರುವಂತಹ ನನ್ನ ಮಗ ಹೇಮಾಂಗದನ್ನ ಯಾಕೆ ಬಿಡಿಸಿದೆ ಹೇಳು? ಯಾರು? ನೀನು. ಕೊಂಡು ನಿಲ್ಲವು ದೊರೆಯೇ ಕೊಂಡು ನಿಲ್ಲವು ದೊರೆಯೇ ಬಿಸುಣರ ಕೊಂಡೆಯವ ನೆರೆ ನಂಬಿ ನುಡಿವೆಯ ಬಿಸುಣರ ಕೊಂಡೆಯವ ನೆರೆ ನಂಬಿ ನುಡಿವೆಯ ಉಂಡ ಮನೆಗೆರಡೆನಿಸೆ ಉಂಡ ಮನೆಗೆರಡೆನಿಸೆ ಸ್ವಪ್ನದಿ ಖಂಡಿತವಿದು ನಾ ಕಂಡುದಿಲ್ಲ. ಪ್ರಭು, ನಾನು ನಿಮ್ಮ ಮಗ ಹೇಮಾಂಗದನನ್ನ ಶರೆಯಿಂದ ಬಿಡುಗಡೆ ಮಾಡಿದ್ದೇನೆ. ಯಾಕೆ ಸುಮ್ಮನೆ ನನ್ನ ಮೇಲೆ ಆರೋಪವನ್ನು ಹೊರಿಸುತ್ತಾ ಇದ್ದೀರಿ? ಆವತ್ತೊಂದು ದಿನ ನೀವೇ ಆಡಿರುವಂತ ಮಾತು ನನ್ನ ವೈಯಕ್ತಿಕ ವಿಷಯಕ್ಕೆ ತಲೆ ಹಾಕಬಾರದು ಎನ್ನುವುದಾಗಿ ಆಜ್ಞಾಪಿಸಿದವರು. ಆವತ್ತಿನಿಂದ ನಿಮ್ಮ ಕೌಟುಂಬಿಕದ ವ್ಯವಹಾರದಲ್ಲಿ ನಾನು ಯಾವತ್ತೂ ಲಕ್ಷ್ಯ ಹರಿಸಿದವನಲ್ಲ. ನಿಮ್ಮ ಮಗನ ಸೆರೆ ಬಿಡಿಸುವುದಂತಿರಲಿ, ಅವನ ಮುಖವನ್ನು ನಾನು ನೋಡಿದವನಲ್ಲ. ಆದ್ರೆ ನೀವು ಯಾಕೆ ಈ ರೀತಿ ನನ್ನನ್ನು ಕರೆದು ವಿಚಾರಿಸ್ತಾ ಇದ್ದೀರಿ ಎನ್ನುವುದು ಅರ್ಥ ಆಗಿದೆ ದೊರೆ. ಏನ್ ಅರ್ಥ ಆಗಿದೆ? ಕಂಡವರ ಕೊಂಡನೆಯ ಕುಹಕದ ನುಡಿಗೆ ನೀವು ಕಿವಿಗೊಟ್ಟಿದ್ದೀರಿ, ಬಾಯಿದೆರೆಯುತ್ತಾ ಇದ್ದೀರಿ ಎನ್ನುವುದು ಅರ್ಥ ಆಗುತ್ತಾ ಇದೆ. ನಿಮ್ಮ ಆಳ್ವಿಕೆಯಲ್ಲಿ ಅದೆಷ್ಟೋ ವರ್ಷಗಳಿಂದ ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸಿಕೊಂಡು ಬಂದವ ನಾನು. ಎಂದಾದರೂ ಉಂಟೆ ಸ್ವಪ್ನದಲ್ಲಿಯೂ ರಾಜದ್ರೋಹಿ ಆಗುವುದಕ್ಕೆ, ನಿಮಗೆ ಅನ್ಯಾಯ ಎಸಗುವುದಕ್ಕೆ ನಾನು ಮನ ಮಾಡಿದವನಲ್ಲ. ಉಂಡ ಮನೆಗೆರಡೆನ್ನುವ ಬಂಡ ನಾನಲ್ಲ ದೊರೆಯೇ, ಖಂಡಿತ ನಾನು ಅದನ್ನ ಮಾಡಿದವನಲ್ಲ. ನೀನೇನೇ ಹೇಳಿದ್ರು ನಿನ್ನ ಮಾತನ್ನು ನಂಬುವ ಹಾಗಿಲ್ಲವೇ ಇಲ್ಲ. ನೀನೇ ಇವನನ್ನ ಬಿಡಿಸಿದ್ದೆ ಎನ್ನುವುದಕ್ಕೆ ಪ್ರಬಲವಾದಂತಹ ಸಾಕ್ಷಿ ಉಂಟು. ಏನು? ಪ್ರತ್ಯಕ್ಷವಾಗಿ ರಾಜದ್ರೋಹವನ್ನ ಮಾಡಿದ್ರಿಂದ ನಿನಗಿಂದು ನಮ್ಮ ರಾಜ್ಯದಲ್ಲಿ ಉಳಿಯುವಂತ ಅವಕಾಶ ಇಲ್ಲವೇ ಇಲ್ಲ. ಈ ನಾಡನ್ನ ಬಿಟ್ಟು ಹೊರಟೋಗು.